ವೆಂಕಟಾಚಾರ್ಯ ಮಹಾರಾಜ್ ಕಿ ಜೈ. ಶ್ರೀ ಮುದ್ದು ಮಲ್ಲಿಕಾರ್ಜುನ ಮಹಾತ್ಮಗೆ ಜೈ. ಶ್ರೀ ಜಯ ಮಲ್ಲಿಕಾರ್ಜುನ ಮಹಾತ್ಮಗೆ ಜೈ. ಶಕ್ತಿ ಶಾಂಭವಿ ಮಹಾತಾಯಿಗೆ ಜೈ. ಸದ್ಗುರು ಮಹಾದೇವ ಮಹಾತ್ಮಗೆ ಜೈ. ಶಿವಸಾಂಬಜೆ ನಮ ಪಾರ್ವತೀಶ್ವರರ ಮಹಾದೇವ 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 ಮಹಾದೇವ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಸ್ತೆ ಶಾರದಾ ದೇವಿ ನಮಸ್ತೆ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂ ಚ ದೇಹಿ ಮೇ. ವಿದ್ಯಾದಾನಂ ಚ ದೇಹಿ ಮೇ. ದ್ವೀಪಂ ಜ್ಯೋತಿ ಮಹೇಶ್ವರಿ ದ್ವೀಪೇನ ಹರತ ಪಾಪಂ. ಸಂಜಾದೀಪಂ ನಮಸ್ತುತೇ. ಸಂಜಾದೀಪಂ ನಮಸ್ತುತೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಗುರು ಪುಟ್ಟರಾಜೇಂದ್ರಾಯ ನಮಃ. ಗುರು ಪುಟ್ಟರಾಜೇಂದ್ರಾಯ ನಮಃ. ನಿಸಗಮ ಪಾನಿಸ ಸನಿದಪ ಸನಿದಪ ಮಾಗಾರೆ ಸಾ. ಕೂಗಿತು ಕೋಗಿಲೆ ಪಂಚಮ ಸ್ವರದಲ್ಲಿ ಯೋಗಿ ಪಂಚಾಕ್ಷರರೋ ಜನಸಿ ಬರುವಾರೆಂದು. ಕೂಗಿತು ಕೋಗಿಲೆ ಪಂಚಮ ಸ್ವರದಲ್ಲಿ ಯೋಗಿ ಪಂಚಾಕ್ಷರರು ಜನಸಿ ಬರುವಾರೆಂದು. ಕೂಗಿತು ಕೋಗಿಲೆ ಪಂಚಮ ಸ್ವರದಲ್ಲಿ ಯೋಗಿ ಪಂಚಾಕ್ಷರರು ಜನಸಿ ಬರುವಾರೆಂದು. ಕಾಡಿಗೆ ಮೋಡಗಳು ಇಳಿದು ಬರುವಂತೆ ಕಾಡಿಗೆ ಮೋಡಗಳು ಇಳಿದು ಬರುವಂತೆ ನಾಡಿನ ಸಿರಿಯೇ ನಾಡಿನ ಸಂತೆ. ಕಾಡಿಗೆ ಮೋಡಗಳು ಇಳಿದು ಬರುವಂತೆ ನಾಡಿನ ಸಿರಿಯೇ ನಾಡಿನ ಸಂತೆ. ಗೂಡಿಗೆ ಪಕ್ಷಿಗಳು ಓಡ
ಕಾಡಿನ ಬೀಡಿದು ಕಾಡ ಶೆಟ್ಟಿಯ ಹಳ್ಳಿ ಕೂಗಿತು ಕೋಗಿಲೆ ಪಂಚಮ ಸ್ವರದಲೆ. ಶ್ರೀ ಕುಮಾರಗೆ ಶಿಷ್ಯನಾಗಿ ಶ್ರೀ ಕುಮಾರಗೆ ಶಿಷ್ಯನಾಗಿ ಲೋಕಕ್ಕೆ ಸಂಗೀತ ಬೆಳಗಬೇಕೆಂದು ಬೇಕು ಬೇಡ ಎಂಬ ಆಸೆಯ ನೀಗಿ ಬೇಕು ಬೇಡ ಎಂಬ ಆಸೆಯ ನೀಗಿ ಸಾಕಿ ಸಲಾಹಿದ ವೀರಧೀರರ ನೆನೆದು ಕೂಗಿತು ಕೋಗಿಲೆ. ಸರಿಗಮ ಪದ ನಿಸ ಸಪ್ತ ಸ್ವರಗಳು ಸರಿಗಮ ಪದ ನಿಸ ಸಪ್ತ ಸ್ವರಗಳು ಅಂಧರ ಬಾಳಿಗೆ ಸಾಧನೆಯೆಂದು ಗುರುಪುಟ್ಟರಾಜರಿಗೆ ಪಾಠವಾಗುವುದೆಂದು ಗುರುಪುಟ್ಟರಾಜರಿಗೆ ಪಾಠವಾಗುವುದೆಂದು ಹರನೊಳಗಾಗಿದ ಗದುಗಿನೊಳಗೆ ಬಂದು ಕೂಗಿತು ಕೋಗಿಲೆ ಪಂಚಮ ಸ್ವರದಲ್ಲಿ ಯೋಗಿ ಪಂಚಾಕ್ಷರರು ಜಲಸಿ ಬರುವಾರೆಂದು. ಲಿಂಗನಿಷ್ಠ ಬ್ರಹ್ಮಚಾರಿ ಲಿಂಗನಿಷ್ಠ ಬ್ರಹ್ಮಚಾರಿ ತುಂಗದಯಾಳೋ ಮಹದುಪಕಾರಿ ಸಂಗೀತ ಕಾಯ ಜಂಗಮ ದೇಹ ಸಂಗೀತ ಕಾಯ ಜಂಗಮ ದೇಹ ಮಂಗಲ ಮೂರುತಿ ಕುಹೋ ಕುಹೋ ಕೋ ಎಂದು ಮಂಗಲ ಮೂರುತಿ ಕುಹೋ ಕುಹೋ ಕೋ ಎಂದು ಕೂಗಿತು ಕೋಗಿಲೆ ಪಂಚಮ ಸ್ವರದಲ್ಲಿ ಯೋಗಿ ಪಂಚಾಕ್ಷರರು ಜಲಸಿ ಬರುವಾರೆಂದು. ಶಿವಸಾಂಬಜಯ ನಮಃ. ಪಾರ್ವತಿ ಶಿವನರ ಮಹಾದೇವ.
ನೀಡಿದನೆಂಬುದು ನಿಜದಲ್ಲಿ ತಿಳಿದರೆ ನೀಡಿದನೆಂಬುದು ನಿಜದಲ್ಲಿ ತಿಳಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗೋರ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಮಾಡಿದೆ ನನ್ನದಿರ ಲಿಂಗಕ್ಕೆ ಮಾಡಿದೆ ನನ್ನದಿರ ಲಿಂಗಕ್ಕೆ ನೀಡಿದೆ ನನ್ನದಿರ ಜಂಗಮಕ್ಕೆ ನೀಡಿದೆ ನನ್ನದಿರ ಜಂಗಮಕ್ಕೆ ಮಾಡುವ ನೀಡುವ ನಿಜ ಗುಣವುಳ್ಳವರೇ ಮಾಡುವ ನೀಡುವ ನಿಜ ಗುಣವುಳ್ಳವರೇ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಮಾಡಿ ಮಾಡಿ ಕೆಟ್ಟರೋ ನಿಜವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ಮನವಿಲ್ಲದೆ ಮಾಡಿ 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 ಕೆಟ್ಟರೋ ನಿಜವಿಲ್ಲದೆ ಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ ಶ್ರೀ ಮುದ್ದು ಮಲ್ಲಿಕಾರ್ಜುನ ಮಹಾತ್ಮಗೆ ಜೈ ಪಾರ್ವತೀಶ್ವರರ ಮಹಾದೇವ ಸೂಚನೆ ಆರನೆಯ ಸಂಧಿ ಪ್ರಾರಂಭ ತಪಗೈದು ಶಿವನ ಮೆಚ್ಚಿಪೆನೆಂಬ ತವಕದಿಂ ಚಪಲಾಕ್ಷಿ ತನ್ನ ಸತಿಯರ ಕೂಡಿ ಸರಸದಿಂದು ಪವನ ವಿಹಾರಮಂ ರಚಿಸಿ ಯೋಗಾಭ್ಯಾಸಮಂ ಮಾಡಲನುವಾದಳೋ ಇಂದಿವಾರಾಂಬಿಕೆಯ ಕೇಳದಂಡ್ರಿನೋಳ್ ಬಂಧುತರೋಕ್ತಿಯಂ ನಾರದ ಮಹಾಮುನಿಪ ಮುಂದಣ ಕಥಾಮೃತವ ತವಕದಿಂ ಹೇಳನನುವಾಗಿ ಮತ್ತಿಂತೆಂದನೋ ಹೇಳನನುವಾಗಿ ಮತ್ತಿಂತೆಂದನೋ ಇಂದು ಮೌಳಿಯ ಕುರಿತು ತಪಗೈವ ವನದೊಳಂ ತೆಂದು ಪಯಣವ ರಚಿಸಲನಿತರೋ ಮೆಲ್ಲನೈ ತಂದುದು ವಸಂತ ಮಧುಲೀಲೆಯಂ ವಿರಹಿ ಜನರೆದೆಗೆ ಬೆರೆದೊರಗುವಂತೆ ಶಿವಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ
सहनौ भुनक्तु सह वीर्यं करवावहै तेजस्विनावधीतमस्तु। शान्ति शान्ति शान्तिः। यद्भास भासते विश्वं यस्सुखेन न मोदते नमः तस्मै गुणातीत ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯದಲ್ಲಿ ಎನ್ನ ಆರಾಧ್ಯ ಗುರುಗಳನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ವೀರಶೈವ ಧರ್ಮ ಸ್ಥಾಪನಾಚಾರ್ಯರಾಗಿರುವ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಸ್ಮರಿಸಿಕೊಂಡು ಈ ಪರಮ ಪವಿತ್ರವಾಗಿರತಕ್ಕಂತಹ ದಿನಗಳಲ್ಲಿ ಕ್ಷೇತ್ರನಾಥನಾದ ಮುದಿಮಲ್ಲೇಶ್ವರನ ಮೂರ್ತಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅಂಧ ಅನಾಥರ ಬಾಳಿಗೆ ದಿವ್ಯ ಜ್ಯೋತಿಯಾಗಿರುವ ಗದುಗಿನ ಪುಟ್ಟರಾಜ ಗವಾಯಿಗಳನ್ನು ಸ್ಮರಿಸಿಕೊಳ್ಳುತ್ತಾ ನಿರಂತರವಾಗಿ ಸಾಗಿ ಬರುತ್ತಿರುವ ಮುದಿಮಲ್ಲೇಶ್ವರ ಪುರಾಣದ ವೇದಿಕೆಯ ಮೇಲೆ ಇವತ್ತು ವಿಶೇಷವಾಗಿ ಸಂಗೀತ ಸೇವೆಯನ್ನು ಸಮರ್ಪಣೆ ಮಾಡಲು ಬಂದಿರತಕ್ಕಂತಹ ಇದೇ ಪಕ್ಕದ ಗ್ರಾಮದ ಗೋಟೂರು ಗ್ರಾಮದ ವೇದಮೂರ್ತಿ ರುದ್ರಮುನಿ ಸ್ವಾಮಿಗಳವರೇ ಹಾಗೂ ತಬಲಾವಾದಕರಾದ ಮಲ್ಲೇಶ್ವರವರೇ, ಈ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡತಕ್ಕಂತಹ ಪುರಾಣ ಕಮಿಟಿಯ ಎಲ್ಲ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುದಿಮಲ್ಲೇಶ್ವರ ಪುರಾಣವನ್ನು ಕೇಳುವ ಭಕ್ತ ಮಹಾಶಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಮಧುರ ಗುಣವ ಇರುವೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇಂತಿ ಮನುಷ್ಯ ಜನ್ಮಕ್ಕೆ ಬಂದು ಶಿವಜ್ಞಾನವನ್ನರಿಯದಿದ್ದಡೆ ಆ ಕಾಗೆ ಕೋಗಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತ. ಭಗವಂತ ಈ ಸೃಷ್ಟಿಯ ಮೇಲೆ ಸುಮಾರು 84 ಲಕ್ಷ ಜೀವರಾಶಿಗಳ ನಿರ್ಮಾಣ ಮಾಡಿದ್ದಾನೆ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಸ್ವಲ್ಪ ಉದಾಹರಣೆ ಕೊಡ್ತಾರೆ. ಮೊದಲನೇದೇನಪ್ಪ ಅಂದ್ರೆ ಮಧುರ ಗುಣವ ಇರುವೆ ಬಲ್ಲದು. ಈ ಭೂಮಿ ಮೇಲೆ ಕಾಣತಕ್ಕಂಥ ಎಲ್ಲಾ ಪ್ರಾಣಿಗಳ ಒಂದು ಶಕ್ತಿ ಇದೆ. ಉದಾಹರಣೆಗೆ ಒಂದಿಷ್ಟು ಸಕ್ರೆ ಚೆಲ್ಲಿ 1 ತಾಸು 2 ತಾಸು ಬಿಟ್ರ ಇರುವಿಗೆ ಅಡ್ರೆಸ್ ಹೇಳೋ ಅವಶ್ಯಕತೆ ಇಲ್ಲ. ಇರುವಿ ತನ್ನಿಂದ ತಾನೇ ಬರ್ತದೆ. ಅಂದ್ರೆ ಎಲ್ಲಿ ಸಿಹಿ ಇದೆಯೋ ಅದನ್ನು ಕಂಡು ಹಿಡಿತಕ್ಕಂಥ ಶಕ್ತಿ ಭಗವಂತ ಇರುವಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಮೇಲೆ ಇರತಕ್ಕಂಥ ಮಾವಿನ ಹಣ್ಣು ಸಿಹಿಯಾಗಿದ್ರೆ ಕೆಳಗಡೆ ಇರುವಿ ನೋಡ್ತಾವಂತ. ಅಂದ್ರ ಆ ಇರುವಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವರು ಕೊಟ್ಟಾನ, ಅದು ಕೆಲಸ ಮಾಡ್ತದೆ. ವೇಳೆ ಗುಣವ ಕೋಳಿ ಬಲ್ಲದು.
ನಮ್ಮ ಅಲಾರಾಮ್ ಹೆಚ್ಚು ಕಡಿಮೆ ಆಗ್ಬೋದು. ಆದ್ರೆ ಕೋಳಿ ಬೆಳಗಿನ ಜಾವ ಸರಿಯಾಗಿ ಬ್ರಾಹ್ಮಿ ಮುಹೂರ್ತ ಬೆಳ್ಳಿ ಚುಕ್ಕಿ ಮೂಡಿದ ಕೂಡ್ಲೇನೆ ಅದು ಒದರ್ತದೆ. ಅಂದ್ರೆ ಅದಕ್ಕೆ ಸಮಯ, ಅದಕ್ಕೇನು ವಾಚ್ ಕಟ್ಟಿರಂಗಿಲ್ಲ ಯಾರು ಕೂಡ, ಆದ್ರೆ ಅದಕ್ಕೆ ಸಮಯ ಗೊತ್ತದ. ಕಾಗಿಗೆ ಬಂಧು ಬಳಗವನ್ನು ಸೇರಿಸೋ ಗುಣ ಗೊತ್ತದ. ಗೋತ್ರದ ಗುಣವ ಕಾಗೆ ಬಲ್ಲದಂದ್ರ ಸುಮ್ಮನೆ ಒಂದಿಷ್ಟು ಮುಸುರಿ ಹಾಕ್ರಿ, ರೊಟ್ಟಿ ಹಾಕ್ರಿ, ಯಾವ್ದಾದ್ರು ತಿನ್ನು ವಸ್ತಿದ್ರೆ ಒಂದು ಕಾಗಿ ಬಂದು ಕಬ ಕಬ ತಿನ್ನಂಗಿಲ್ಲ. ಅದೇನ್ ಮಾಡತ್ತಂದ್ರೆ ಎಲ್ಲಾ ತನ್ನ ಬಳಗೆಲ್ಲ ಕರ್ಕೊಂಡು ಬಂದು ಹಂಚ್ಕೊಂಡು ತಿಂತದೆ. ವಾಯುಗುಣವ ಸರ್ಪ ಬಲ್ಲದು. ಹಾವಿನ ವಿಶೇಷತೆ ಏನಪ್ಪಾ ಅಂದ್ರೆ ಹಾವಿ ಕಣ್ಣು ಸರಿ ಕಾಣೋದಿಲ್ಲ. ಕಣ್ಣಿಗಿಂತಲೂ ವಿಶೇಷವಾಗಿ ಅದಕ್ಕೆ ನಾಸಿಕ ಬಹಳಷ್ಟು ಬುದ್ಧಿವಂತಿಗಿರ್ತಾವ. ಯಾರಾದ್ರೂ ಹತ್ತಿರ ಹೋದ್ರೆ ಅದು ನೋಡಿ ಕಚ್ಚಂಗಿಲ್ಲ, ನಮ್ಮ ಚರ್ಮದಿಂದ ಉತ್ಪತ್ತಿಯಾದ ವಾಸನೆಯನ್ನು ನೋಡಿ ಅದು ಕಚ್ಚಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಈ ಎಲ್ಲಾ ಪ್ರಾಣಿಗಳಿಗೆ ಹೇಗೆ ಭಗವಂತ ಒಂದೊಂದು ಶಕ್ತಿ ಕೊಟ್ಟಾನಲ್ಲ, ಈ ಎಲ್ಲಾ ಪ್ರಾಣಿಗಳಿಗಿಂತಲೂ ಕೂಡ ಈ ಎಲ್ಲಾ ಜನ್ಮವನ್ನು ದಾಟಿ ಬಂದ ಮನುಷ್ಯ ಈ ಎಲ್ಲಾ ಪ್ರಾಣಿಗಳ ದಾಟಿ ಬಂದದಕ್ಕೋಸ್ಕರ ಎಲ್ಲಾ ಪ್ರಾಣಿಗಳ ಲಕ್ಷಣ ಅವನಿಗದ. ಅದಕ್ಕೆ ಅವಾಗ ಮನುಷ್ಯ ನೋಡಿರ್ಬೇಕಾದ್ರೆ ಬಾಳ ಕೆಲಸ ಮಾಡ್ರಿ ಅಂತಾರ, ಕತ್ತಿ ಮಾಡಿದ ಕೆಲಸ ಮಾಡ್ತೀವಿ ಅಂತಾರ. ಹೌದಲ್ಲ, ಜಾಸ್ತಿ ಒದಾಡ್ರಿ ಅಂತಾರೆ, ಕತ್ತದನ್ನು ಓದತ್ತೆ ಅಂತಾರ. ಬುದ್ಧಿ ನರಿ ಬುದ್ಧಿ ಅಂತಾರ, ಜಿಂಕಿದ್ದಂಗ ಅಂತಾರ. ಅಂದ್ರ ಎಲ್ಲಾ ಪ್ರಾಣಿಗಳ ಜನ್ಮವನ್ನು ಹೊತ್ತು 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 ಕಟ್ಟ ಕಡೆಗೆ ಬಂದಿರತಕ್ಕಂಥ ಜನ್ಮ ಮಾನವ ಜನ್ಮ. ಅದಕ್ಕೇನೆ ಕಂಠ ಕೋಗಿಲಿಗೆ ಹೋಲಿಸ್ತಾರ. ಏನು ಕಂಠಪ್ಪ ಅವಳದು ಕೋಗಿಲಿ ಅಂತ ಕಂಠ ಅಂತಾರ, ನವಿಲಿನಂತ ನಾಟ್ಯ ಅಂತಾರ. ಅಂದ್ರ ನವಿಲು ಮಾಡುವಷ್ಟು ಸುಂದರ ನಾಟ್ಯ ಮಾಡ್ತಾರಂತ. ಹಾಗೆ ಎಲ್ಲಾ ಜನ್ಮಗಳನ್ನ ದಾಟಿ ದಾಟಿ ಬಂದಿರತಕ್ಕಂಥ ಮನುಷ್ಯ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಶಿವಜ್ಞಾನವನ್ನ ತಿಳಿದೇ ಹೋದ್ರೆ, ಈ ಜಗತ್ತಿನ ಬಗ್ಗೆ ತಿಳಿದೇ ಹೋದ್ರೆ ಆ ಪ್ರಾಣಿಗಳಿಗಿಂತಲೂ ಕೂಡ ಕರಕಷ್ಟ ಕಾರಣ. ಅಂದ್ರೆ ಆ ಪ್ರಾಣಿಗಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂತ. ಯಾವುದನ್ನ ತಿಳಿದ ನಂತರ ಇನ್ಯಾವುದೂ ತಿಳಿಯದೇ ಇರತಕ್ಕಂಥದ್ದಿದೆಯೋ ಅದನ್ನೇ ನಾವು ಶಿವಜ್ಞಾನ ಅಂತ ಕರಿತೀವಿ, ಪರಮಾತ್ಮನ ಜ್ಞಾನ ಅಂತ ಕರಿತೀವಿ, ಆತ್ಮಜ್ಞಾನ ಅಂತ ಕರಿತೀವಿ. ಮತ್ತೆ ಯಾವುದನ್ನ ತಿಳಿಯದೇ ಇದ್ರೆ ಏನೆಲ್ಲ ತಿಳ್ಕೊಂಡ್ರು ವ್ಯರ್ಥನೆ. ಈ ಸೃಷ್ಟಿ, ಈ ಮಾನವ ಜನ್ಮ ಮತ್ತು ಪರಮಾತ್ಮನ ಬಗ್ಗೆ ತಿಳಿದೇ ಹೋದರೆ ಯಾವ ವಿದ್ಯೆಯೂ ಕೂಡ ಕೇವಲ ಉದರ ಪೋಷಣಂ ಬಹುಕೃತ ವೇಷಂ, ಹೊಟ್ಟೆ ಪಾಡಿಗಾಗಿ ನಾವು ಅನೇಕ ವೃತ್ತಿಯನ್ನು ಮಾಡ್ತೀವಿ ಹೊರತು ಈ ಹೊಟ್ಟೆ ಪಾಡಿಗಾಗಿ ಎಲ್ಲ ಪ್ರಾಣಿಗಳು ಮಾಡ್ತಾವ. ಪ್ರಾಣಿಗಳು ಮಾಡ್ತಾವ, ನಾವು ಮಾಡ್ತೀವಿ. ಆಹಾರ ಭಯ ಮೈತು ನಂಚ ಅನ್ನೋ ಹಾಗೆ ಪ್ರಾಣಿಗಳು ಮಕ್ಕೋತಾವ, ನಾವು ಮಕ್ಕೋತೀವಿ. ಪ್ರಾಣಿಗಳು ಕೆಲಸ ಮಾಡ್ತಾವ, ನಾವು ಕೆಲಸ ಮಾಡ್ತೀವಿ. ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡ್ತಾವ, ನಾವು ಸಂತಾನೋತ್ಪತ್ತಿ ಮಾಡ್ತೀವಿ. ಅದಕ್ಕೆ ನಮಗೇನು ವ್ಯತ್ಯಾಸ ಅಂದ್ರೆ ಪ್ರಾಣಿ ಯಾವಾಗಲೂ ಕೂಡ ಹಾಗೆಯೇ ಇದೆ. ಸುಮಾರು ವರ್ಷಗಳ ಹಿಂದೆ ಬೆಕ್ಕ ಮ್ಯಾವ್ ಅಂತಿತ್ತು, ನಾಯಿ ಬೌಬೌವೆ ಅಂತಿತ್ತು. ಆದರೆ ಮನುಷ್ಯ ಮಾತ್ರವೇ ಚಿಂತನಾ ಶಕ್ತಿಯಿಂದ, ವಿಶೇಷವಾದ ಬುದ್ಧಿಶಕ್ತಿಯಿಂದ ಅವ ಏನ್ ಮಾಡಿದಾನೆ ಇವತ್ತಂದ್ರೆ ಮಂಗಳನ ಅಂಗಳಕ್ಕೆ ಹೋಗಿ ಪಾದಾರ್ಪಣೆ ಮಾಡುವಷ್ಟು ಶಕ್ತಿ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಪರಮಾತ್ಮ ವಿಶೇಷವಾದ ಬುದ್ಧಿ ಕೊಟ್ಟಿದ್ದಾರೆ. ಹಾಗೆ ಆ ಬುದ್ಧಿಯನ್ನ ಬಳಕೆ ಮಾಡಿಕೊಂಡು ಮನುಷ್ಯ ಶಿವಜ್ಞಾನವನ್ನ ಅರಿಯಬೇಕಂತಕ್ಕಂಥದ್ದು ಬಹಳ ಅತ್ಯವಶ್ಯಕವಾಗಿ ಇಲ್ಲಿ ವಚನಕಾರ ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಮುಂದೆ ನಿನ್ನೆ ದಿವಸ ನಾವೆಲ್ಲರೂ ಕೂಡ ಪುರಾಣದಲ್ಲಿ 5ನೇ ಸಂಧಿಯ ಕಟ್ಟ ಕಡೆಗೆ ರಾಜ ಸೋಮದತ್ತ ತನ್ನ ಮಗಳಿಗೆ ವಿವಾಹ ಮಾಡಿಸಬೇಕೆನ್ನುವ ಸಂಕಲ್ಪವನ್ನು ಹೊಂದಿದ್ದ. ಆದರೆ ಮಗಳು ಅದೇನು ದೈವಲೀಲೆ ಎನ್ನುವ ಹಾಗೆ ಎಲ್ಲ ಗಂಧರ್ವರ, ಸುರರ, ಗಂಧರ್ವರ, ಕಿಂಪುರುಷರ, ರಾಜರ, ಭೂಪಾಲರ ಎಲ್ಲ ಚಿತ್ರಪಟಗಳನ್ನು ತ್ಯಜಿಸಿ ಧಿಕ್ಕರಿಸಿ
ಅವ್ಯಾವನ್ನೂ ಕೂಡ ಕಡೆಗಡೆಂದು ಕೂಡ ನೋಡದೆ ಸಾಕ್ಷಾತ್ ಪರಮಾತ್ಮನ ಭಾವಚಿತ್ರದಲ್ಲಿ ಬಂದ ಕ್ಷಣವೇ ನಸುನಗುವನ್ನು ಬೀರಿ ನಾನು ಆ ಪರಮಾತ್ಮನನ್ನೇ ಒಲಿಸಿಕೊಳ್ಳುತ್ತೇನೆ ಎನ್ನುವ ಹಠವನ್ನು ಹಿಡಿದಾಗ ತಂದೆಗೂ ಕೂಡ ವಿಸ್ಮಯವಾಗಿತ್ತು. ಮುಂದೇನಾಗುತ್ತೆ ಅನ್ನೋದನ್ನ ಒಂದು ಪ್ರಾರ್ಥನಾ ಗೀತೆ ಏನಂದ್ರೆ ನಾವು ನೀವೆಲ್ಲರೂ ಕೂಡ ನೋಡೋಣ. ಸಾಂಬನೇ ನಮಃ ಪಾರ್ವತೀಶ್ವರ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಾಮೃತ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಾಮೃತ ಅಮೃತ ಪರಮಾಮೃತ ಚರಣರ ಚರಿತಾಮೃತ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆರತ ಭಕ್ತಿ ಬಾನ ತ್ಯಾಗ ಬೆರತ ಶರಣ ಚರಿತಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆರತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಷ್ಟಾವರಣ ಪಂಚಾಚಾರ್ಯ ಆರು ಸ್ಥಳಗಳ ಅಮೃತ ಅಷ್ಟಾವರಣ ಪಂಚಾಚಾರ್ಯ ಆರು ಸ್ಥಳಗಳ ಅಮೃತ ಕಾಯಕದ ಸೋಹ ಸಮತೆಯ ಕಲಿಸುವ ಶರಣಾಮೃತ ಕಾಯಕದ ಸೋಹ
ಸಮತೆಯ ಕಲಿಸುವ ಶರಣಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಸಾಂಬ ಜೈ ನಮಃ ಪಾರ್ವತೀಶ್ವರ ಮಹಾದೇವ ಮುತ್ತು ಮಲ್ಲಿಕಾರ್ಜುನ ಮಹಾತ್ಮ ಜಯ ಜಯ ಹಿಂದೀವರಾಂಬಿಕೆಯ ಕೇಳಾದರಿಂದ್ರ ನೋಳ್ ಬಂಧು ತರೋಕ್ತಿಯಂ ನಾರದ ಮಹಾಮುನಿಪ ಮುಂದಣ ಕಥಾಮೃತವಾ ತವ ಕದಿಂ ಪೇಳನನುವಾಗಿ ಮತ್ತೆಂತೆಂದನೋ ಮತ್ತೆಂತೆಂದನೋ ಇಂದು ಮೌಳಿಯ ಕುರಿತು ತಪದೈವ ಪಾಪ್ ವನದೊಳಂ ತೆಂದು ಪಯಣದ ರಚಿಸಲನಿತರೋಳು ಮೆಲ್ಲನೈ ತಂದುದು ವಸಂತಮದು ಲೀಲೆಯೂ ವಿರಹಿ ಜನರೆದೆಗೆ ಬೆದರೊದಗುವಂತೆ ಗದಗದನ ಪ್ರಜೆಗಳಂ ನಡುಗಿಸುತ್ತ ಮೂಲೆಯೋಳು ಪುದುಗಿಸುವ ಮಾಗಿಯಂ ಕಂಡು ಭೀತಿಯಗೊಂಡು ಎದುರಾಗಿ ಕಾಲ ಪುರುಷಂ ಹೋಗಿ ವಿನಯದು ಕರ ಮುಗಿದು ಮುಂದೆ ನಿಂತು ಹದವರಿತು ಮೆರೆಯಿಡಲ್ ಹೇಳಿ ಉಗ್ರದಿ ಬಿಸಿಲ್ ಕುದುರೆಗಳ ಕಳುಹಿ ತೊಲತೊಳಗೆನುತ ಬರದಿ ಬಂದೊದಗಿವೆನಲ್ ಉತ್ತರಾಯಣಕ್ಕೆ ಚೈತ್ರದೊಳು ರವಿ ಮೆರೆದ ತೀವ್ರಮವಾಗಿ ಶಿವಸಾಂಬ ಜೈ ನಮಃ ಪಾರ್ವತೀಶ್ವರರ ಮಹಾದೇವ ಉದಿಮಲ್ಲೇಶ್ವರ ಮಹಾರಾಜ್ ಕಿ ಜೈ. ಸೋಮದತ್ತ ಮೇನಕೆಯ ಮಗಳಾಗಿರತಕ್ಕಂತಹ ಮೋಕ್ಷಾಂಬಿಕಾ ತನ್ನ ಬಾಲ್ಯಾವಸ್ಥೆಯನ್ನ ದಾಟಿ ಯೌವನಾವಸ್ಥೆಯ ಪಾದಾರ್ಪಣೆ ಮಾಡುವಷ್ಟೊತ್ತಿಗೆ ಅವಳ ಮನಸ್ಸು ಪಕ್ವವಾಗಿತ್ತು. ಹಾಗಾಗಿ ಸಾಧ್ಯವೋ ಅಸಾಧ್ಯವೋ ಎಂದು ಅರಿಯದೆ ತನ್ನ ಮನಸ್ಸಿನ ಇಚ್ಛೆಯಂತೆ ಆ ಶಿವನ ಪಟವನ್ನು ಹಿಡಿದುಕೊಂಡು ತಂದೆಗೆ ಅಪ್ಪಣೆ ಕೇಳ್ತಾ ಇದ್ದಾಳೆ. ಆಗಿನ ಕಾಲದಲ್ಲಿ ಮಾತಾಪಿತ್ರರ ಆಜ್ಞೆ ಇಲ್ಲದಂಗೆ ಏನೂ ಮಾಡಬಾರ್ದು. ಹಾಗೆ ತಂದೆಯನ್ನ ಪರಿಪರ್ಯ ಕೇಳ್ತಾ ಇದ್ದಾಳಪ್ಪ, ನನಗೆ ಆ ಪರಶಿವನನ್ನೇ ಉಳಿಸಿಕೊಳ್ಳಬೇಕೆನ್ನುವ ಆಸೆಯಾಗಿದೆ. ಅದಕ್ಕಾಗಿ ನಾನು ಸಾಂಖ್ಯಯೋಗವನ್ನು ಅಧ್ಯಯಿಸಿದ್ದೇನೆ, ಯೋಗಾಭ್ಯಾಸವನ್ನು ಮಾಡಿದ್ದೇನೆ. ನನ್ನ ದೇಹವು ಕೂಡ ಋತುಮಾನಗಳಿಗೆ ತಕ್ಕ ಹಾಗೆ ಹೊಂದಿಕೊಳ್ಳುವ ಹಾಗೆ ಸಿದ್ಧ ಮಾಡಿಕೊಳ್ತೀನಿ ನಾನು. ಆದರೆ ನನ್ನನ್ನು ಈ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗ್ಲಿಕ್ಕೆ ಅನುಮತಿ ಕೊಡು ಅಂತ ಕೇಳಿದ. ಮದುವೆಗೆ ಬಂದ ವಯಸ್ಸಿಗೆ ಬಂದ ಮಗಳು ಮದುವೆಯನ್ನ ಮಾಡಲಿಕ್ಕೆ ಸಿದ್ಧ ಮಾಡಿರ್ತಕ್ಕಂಥ ರಾಜ ಮಗಳು ವನಸ್ಸಿಗೆ ಹೋಗ್ತಂದ್ರೆ ಯಾರಿಗೆ ತಾನೇ ಸಂತೋಷ ಆಗ್ಲಿಕ್ಕೆ ಸಾಧ್ಯ ಇದೆ? ಅವ ಹೇಳ್ತಾನೆ, ನೋಡಮ್ಮ, ನೀನು ಯೋಗಿ ಅಲ್ಲ, ಎಂತೆಂತಹ ವಿಶ್ವಾಮಿತ್ರ ಅಂತಕ್ಕಂತಹ ಮಹರ್ಷಿಗಳೇ, ದೊಡ್ಡ ದೊಡ್ಡ ಋತು ಮಹರ್ಷಿಗಳೇ, ಸಪ್ತ ಋಷಿಗಳೇ ಆ ಶಿವಧ್ಯಾನವನ್ನು ಮಾಡುವುದರಲ್ಲಿ ಕೆಲವರೇ ಸೋತು ಹೋಗ್ಯಾರ. ಏಕಾಂತ ವಾಸ, ಅರಿಯದ ಜನಾಂಗ, ಪ್ರಕೃತಿಯ ಮಧ್ಯೆ ನೀನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂದಾಗ ಆಕೆ ಹೇಳ್ತಾಳೆ, ಏನಂದ್ರೆ ನಾನು
ಇಂದ್ರಿಯ ಸುಖಕ್ಕಾಗಿ ವಿವಾಹವಾಗತಕ್ಕಂತಹವಳಲ್ಲ. ಅಕ್ಕ ಮಹಾದೇವಿಯೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ್ನ ಒಲಿಸಬೇಕಂತ ಹೇಳಿ ಪ್ರಯತ್ನ ಪಟ್ಟು ಕೌಶಿಕ ಮಹಾರಾಜ ಅದಾವುದೋ ಘಟನೆಯಿಂದ ವಿವಾಹವಾಗಿದ್ರೂ ಕೂಡ ಆಕೆ ತನ್ನ ಶಿವಪೂಜೆಗೆ ಅಡ್ಡಿ ಬಂದಿರತಕ್ಕಂತ ಕೌಶಿಕನನ್ನು ಕೂಡ ತೊರೆದು, ದೊಡ್ಡ ದೊಡ್ಡ ಮಹಾತ್ಮರು ಯಾರು ಮನೆಯನ್ನ ಬಿಟ್ಟು ಹೊರಗೆ ಹೋಗ್ಯಾರೋ ಅವರೆಲ್ಲ ದೊಡ್ಡ ದೊಡ್ಡ ಮಹಾತ್ಮರಾಗ್ಯಾರ. ಹಂಗಂತ ನಮ್ಮವರು ನಾವು ಮನೆ ಬಿಡ್ತೀವಿ, ಆದ್ರೆ ಅವರು ಅರಿವಿಗಾಗಿ ಮನೆ ಬಿಡ್ತಾರ, ನಾವು ಮನೆ ಸಾಕಾಗಿ ಬಿಡ್ತೀವಿ. ವ್ಯತ್ಯಾಸ ಇದೆ. ಆ ಅಕ್ಕ ಮಹಾದೇವಿ ಏನೂ ಕಡಿಮೆ ಇದ್ದಿಲ್ಲ, ಆದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ನನಗೆ ಸಂಗಾತನಾಗಬೇಕಂತ ಹೇಳಿ ಕೌಶಿಕ ಮಹಾರಾಜನನ್ನು ತೊರೆದು ಸುಡಲಿ ದೇಹವ ಎನ್ನುವಾಗಿ ಉಟ್ಟ ಬಟ್ಟೆಯನ್ನು ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಉಡತಡಿ ಅಂತಕ್ಕಂಥ ಗ್ರಾಮವನ್ನು ದಾಟಿ ಹೋಗುವಾಗ ತಂದೆ ಬಂದು ಹೇಳ್ತಾರಂತ, ತಡಿ ಉಡು ಅಂತ ಹೇಳಿ. ಬಟ್ಟೆಯಾದ್ರೂ ಉಡಮ್ಮ ಅಂತೇಳಿ ತಡಿ ತಡಿ ಎಂದಾಗ ಅದನ್ನು ಧಿಕ್ಕರಿಸಿ ದಿಗಂಬರಾಗಿ ಹೋದ್ರು. ಅದಕ್ಕೆ ಅವರು ಇವತ್ತಿಗೂ ಕೂಡ ಉಡುತಡಿ ಉಡುತಡಿ ಅಂತ ಕರೀತಾರೆ. ಉಡು ಅಂದ್ರ ಬಟ್ಟೆ ಉಡು ಅಂತ ಅರ್ಥ, ತಡಿ ಅಂದ್ರೆ ಹೋಗ್ತಕ್ಕಂಥ ತಡಿ ಅಂದಂಗ, ಉಡುತಡಿ ಗ್ರಾಮ ಅಂತ ಕರೀತಾರೆ. ಹಾಗೆ ಗೌತಮ ಬುದ್ಧನಿಗೆ ಏನು ಕಡಿಮೆ ಇತ್ತು, ದೊಡ್ಡ ರಾಜನಾಗಿದ್ದ, ಋತುಮಾನಕ್ಕೆ ತಕ್ಕ ಹಾಗೆ ತಂದೆ ಮನೆಯನ್ನು ನಿರ್ಮಾಣ ಮಾಡಿದ್ದ. ಆದರೂ ಕೂಡ ಅರ್ಧರಾತ್ರಿಯಲ್ಲಿ ಗೌತಮ ಬುದ್ಧ ಎದ್ದ, ಸಿದ್ಧನಾದ, ಹೆಂಡತಿಯನ್ನ ಮುಖ ನೋಡಿದ, ಮಗನ ಮುಖ ನೋಡಿದ, ರಾಹುಲ ಅಂತ ಹೇಳಿ ಒಂದು ಕ್ಷಣ ವೈರಾಗ್ಯ ಬಂದ್ಬಿಡ್ತು. ಮನೆಯನ್ನ ದಾಟಿ ಹೋದ, ಲೋಕಕ್ಕೆ ಒಂದು ಸಂದೇಶ ಕೊಟ್ಟ. ಏನು ಅಂದ್ರೆ ಆಸೆಯೇ ದುಃಖಕ್ಕೆ ಮೂಲ. ಅನೇಕ ಶಿವಶರಣರು ಕೂಡ ಮನೆಯನ್ನ ಯಾಕೆ ತೊರೆದಿದ್ದಾರಪ್ಪ ಅಂತ ಹೇಳಿದ್ರೆ, ಇಹಲೋಕದಲ್ಲಿರ್ತಕ್ಕಂಥ ಸುಖಗಳು ಬಹಳಷ್ಟು ಕನಿಷ್ಠ ಮಟ್ಟವು, ಪರ್ಮನೆಂಟ್ ಇರಂಗಿಲ್ಲ, ಅವು ಮತ್ತೆ ದುಃಖವನ್ನೇ ಕೊಡ್ತಾವ. ಆದರೆ ಆತ್ಮ ಸಂಗಾತನನ್ನು ಹುಡುಕೊಂಡು ಹೋಗ್ತಕ್ಕಂಥ ಆತ್ಮಾನಂದ ಇದೆಯಲ್ಲ, ಅದು ಸದಾ ಸುಖವನ್ನೇ ಕೊಡ್ತವೆ. ಅದಕ್ಕೆ ಅಲ್ಲಮ ಪ್ರಭು ಹೇಳಿದ್ದಾರೆ, ಏನಂದ್ರೆ ಸಾಸಿವೆ ಕಾಲಷ್ಟು ಸುಖಕ್ಕ ಸಾಗರದಷ್ಟು ದುಃಖ. ಈ ಸಂಸಾರದಲ್ಲಿ ಮೋಕ್ಷಾಂಬಿಕೆಯು ಕೂಡ ಅರತಿದ್ಲ. ಎಲ್ಲ ರಾಜನ ಮಗಳಂತೆ ಆಕೆಯು ಕೂಡ ಒಬ್ಬ ರಾಜನನ್ನ ವಿವಾಹವಾಗಿದ್ರೆ ಇವತ್ತು ಪುರಾಣದ ಬರ್ತಿದ್ದಿಲ್ಲ. ಆಕೆ ಸಾಕ್ಷಾತ್ ಮಲ್ಲಿಕಾರ್ಜುನನ್ನೇ ಒಲಿಸ್ಕೊಳ್ಬೇಕಂತ ಹೇಳಿ ಅಪೇಕ್ಷೆ ಪಟ್ಟಿದ್ದಕ್ಕಾಗಿ ಮನೆಯನ್ನು ಬಿಡಬೇಕಾಯ್ತು. ಚಿಂತನೆ ಮಾಡಿ ನೋಡ್ರಿ, ಸಾಗರದಷ್ಟು ದುಃಖ ಹೆಂಗಪ್ಪ ಅಂತಂದ್ರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೇನದವಲ್ಲ, ಇವು ವಿಷಯೇಂದ್ರಿಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳದಾವಲ್ಲ, ಇವೆಲ್ಲವೂ ಕೂಡ ತತ್ಕಾಲಿಕ ಸುಖ ನೀಡು. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ನಾಲಿಗೆ ಚಪ್ಪಲ ಅಂತ ತಿಳ್ಕೊರಿ, ಏನಾರ ಒಗ್ಗರಣೆ ಅನ್ನೋರಿ, ಮಿರ್ಚಿ ಅನ್ಕೋರಿ, ಹೋಳಿಗೆ ಅನ್ಕೊಳ್ಳೋದು. ಹೋಳಿಗೆ ತಿನ್ಬೇಕಾಯ್ತಂತರಿ ಯಜಮಾನ್ರು ಗಂಡು ಮಕ್ಳು ಏನ್ ಮಾಡ್ತಾರ, ಹೋಳಿಗೆ ಬೇಕಪ್ಪ ಅಂದ್ಕೊಳ್ಳೆ ಕುಟ್ಟುತ್ತದ ಹೋಳಿಗೆ ಇಲ್ಲ. ಹೆಣ್ಮಕ್ಳು ಏನ್ ಮಾಡ್ತಾರ, ಇದ್ದಕ್ಕಿದ್ದಾಗ ಹೋಳಿಗೆ ಅಂದ್ರೆ ಸೃಷ್ಟಿ ಆಗಲ್ಲ, ಅದಕ್ಕೇನ್ ಬೇಕು ತಗೊಂಬ ಅಂತ. ಮತ್ತ ಅದಕ್ಕೆ ಕಡ್ಲಿ ಬೇಳೆ ಬೇಕು, ಬೆಲ್ಲ ಬೇಕು, ಎಣ್ಣೆ ಬೇಕು, ಹಿಟ್ಟು ಬೇಕು, ಮತ್ತೊಂದು ಬೇಕು, ತರಬೇಕು. ತಂದುಕೊಂಡು ಹೋಳಿಗೆ ಆತದ, ಆಗಂಗಿಲ್ಲ. ಆ ಹೆಣ್ಮಕ್ಳು ಮುಂದೆ ಇಡಬೇಕು, ಹೋಳಿಗೆ ಮಾಡನ್ಬೇಕು. ಅವರು ಒಳಗೆ ಚಲೋ ಇದ್ರು ಚಲೋ, ಚಂಡಿ ಅವತಾರ ಆದಾಗ ಮುಗಿದೋಯ್ತಿನ್ನ, ಹೋಳಿಗೆ ಬರದೇ ಇಲ್ಲ. ಆಯ್ತು, ಅವ್ರೇನು ಮಾಡ್ತಾರೆ, ಶ್ರಮ ಪಟ್ಟು ಅದಕ್ಕೆ ಸಂಸ್ಕಾರ ಕೊಟ್ಟು ಬ್ಯಾಳಿ ಬೆಲ್ಲ ಹಾಕಿ ತೀಡಿ ಪೂರ್ಣ ರೆಡಿ ಮಾಡಿ, ಅವಾಗೆಲ್ಲ ರುಬ್ಬುತ್ತಿಗಿಲ್ಲ, ಮಿಕ್ಸಿಯಾಗಿ ಟರ್ ಅನಿಸ್ಬಿಡ್ತಾರ, ಬೇಗ ರೆಡಿ ಮಾಡ್ತಾರ. ಆದಾಗ್ಯೂ ಕೂಡ ಹೋಳಿಗೆ ಮಾಡುವಾಗ ಮಾತೇರಿ ಶಾಂತವಾಗಿರಬೇಕು. ಮತ್ತೆ ಹೊರ ಕುಂತು ಗಂಡು ಒಂದ್ ಮಾತು ಅಂದ್ಬಿಟ್ರೆ ಮುಗಿದೋಯ್ತು, ಹೋಳಿಗೆ ಆಗಂಗಿಲ್ಲ, ಏನಾಗಲ್ಲ, ಹೂಣ ಅಲ್ಲೇಕೆ ಒಗದಿದ್ದೇ ಶಿವ. ಇದೆಷ್ಟರ ಮಧ್ಯೆ ಮಾಡಿದ ಮ್ಯಾಲ ಅಂತಾರ ಹೋಳಿಗೆ ಕಾಯ್ತಿರ್ತಾನೆ ಗಂಡ ಹೊರಗ, ಬರ್ಬೇಕಂತೇಳಿ. ಇನ್ನ ಹೋಳಿಗೆ ರೆಡಿ ಆಗ್ತೈತೆ, ಒಂದು ಹೋಳಿಗೆ ನಿಡ್ತಾರ, ಒಂದು ತುತ್ತು ನಾಲಿಗೆ ಮೇಲೆ ಇರ್ತೈತಿ. ಸ್ವಲ್ಪ ನಮಲಿದ ಕೂಡಲೇ ನಾಲಿಗೆ ಮೇಲೆ ಹೋಳಿಗೆನು ಒಳಗೆ ಹೋಗ್ಬಿಡ್ತದೆ.
ಸುಖ ಎಲ್ಲೈತಿ ಅಂತ ವಿಚಾರ ಮಾಡ್ರಿ ನೀವು. ಕಡ್ಲಿಬೇಳೆ ತರುವರ ಸುಖ ಐತ್ಯಾ? ಇಲ್ಲ. ಬೆಲ್ಲ ಬೇಳೆ ತಂದ್ರೆ ಸುಖ ಐತ್ಯಾ? ಇಲ್ಲ. ಹೋಗ್ಲಿ ಹೇಂತಿ ಹೋಳಿಗೆ ಮಾಡುವಾಗ ಸುಖ ಐತ್ಯಾ? ಅಲ್ಲೂ ಇಲ್ಲ. ಮತ್ತು ಸುಖ ಎಲ್ಲೈತಪ್ಪ ಅಂದ್ರೆ ನಾಲಿಗೆ ಮ್ಯಾಲ ಹೋಳಿಗಿದ್ದಾಗ ಅಷ್ಟೇ. ಮತ್ತು ಹಂಗಂತ ಹೋಳಿಗೆ ಬಹಳ ಚಲೋ ತಿಂದ್ರೆ ಅಲ್ಲೇ ಪರ್ಮನೆಂಟ್ ಗೊತ್ತಿರ ನಾಲಿಗೆ ಮ್ಯಾಲ ಇಲ್ಲ. ಏನ್ ಮಾಡ್ತೀವಿ? ತುಂಬಿಡ್ತೀವಿ. ಒಂದು ಕ್ಷಣ ಎಷ್ಟೇ ರುಚಿಕಟ್ಟಾಗಿರ್ತಕ್ಕಂಥ ಆಹಾರ ಇದ್ರೂ ಕೂಡ ನಾಲಿಗೆ ಮೇಲೆ ಒಂದು ನಿಮಿಷನೂ ಅಲ್ಲ ನಮ್ಮಲ್ಲಿ ಒಳಗೆ ಹಾಕಿಬಿಡ್ತೀವಿ. ಒಳಗೆ ಹೋದ್ಮೇಲೆ ಸುಖ ಎತ್ತಿಕೊಂಡ್ರೆ ಇಲ್ಲ. ಅಂದ್ರೆ ಹೋಳಿಗೆ ಸುಖ ಕೊಟ್ಟಿದ್ದು ನಾಲಿಗೆಯಿಂದನೋ ಹೋಳಿಗೆಯಿಂದನೋ. ನಾನು ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ. ಹಂಗೆ ಎಲ್ಲಾ ವಿಷಯೇಂದ್ರಿಗಳು ಅಷ್ಟೇ. ನೀವು ಹೆಂಡ್ರು, ಮಕ್ಕಳು, ಕಾಮ, ಕ್ರೋಧ, ಲೋಭ ಅವೆಲ್ಲ ತಿಳ್ಕೋರಿ. ಅವೆಲ್ಲವೂ ಕೊಡೋದು ಏನಪ್ಪ ಅಂದ್ರೆ ಒಂದು ನಿಮಿಷದ ಸುಖ. ಬಹಳ ಮಂದಿ ಏನ್ ತಿಳ್ಕೊಂಡ್ಬಿಟ್ರಪ್ಪ ಸುಖ ಎಲ್ಲ ಐತಪ್ಪ ಅಂದ್ರ ಹೋಳಿಗ್ಯಾಗ ಐತಿ ಅಂತ ತಿಳ್ಕೊಂಡ. ಆಯ್ತು, ಹೋಳಿಗೆಯಾಗೇನೆ ಸುಖ ಇತ್ತು ಅಂತಂದ್ರ ಆ ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ತಗೊಂಡೋಗಿ ಆಸ್ಪತ್ರೆ ಪೇಷಂಟ್ ಇರ್ತಾನ, ಅವನ ಮೇಲೆ ಇಡ್ರಿ, ಸುಖ ಕೊಡ್ತಾನೆ ನನ್ನ. ಬ್ಯಾಡ ತೆಗಿ ಅಂತ. ಅಂದ್ರೆ ಸುಖ ಇರೋದು ಹೋಳಿಗೆಯಾಗೂ ಅಲ್ಲ, ಮತ್ತ ನಾಲಿಗೆಯಾಗೂ ಅಲ್ಲ. ಮತ್ತೆ ಎಲ್ಲೈತಿ ಸುಖ ಅಂತಂದ್ರ ಆ ಕ್ಷಣ ನಾಲಿಗೆಗೆ ಚೈತನ್ಯ ಸ್ಪರ್ಶವಾಗುತ್ತೆ, ಸವಿಬೇಕು ಅಂತ ಅನಿಸುತ್ತದಲ್ಲ, ಅದು ನಿಜವಾದ ಆನಂದ. ಹೋಳಿಗೆನೇ ಆಗಲಿ ಮತ್ತೊಂದಾಗಲಿ ಈ ಲೋಕದಲ್ಲಿ ಅನುಭವಿಸಿದ ಮೇಲೆ ಎಲ್ಲವೂ ಕ್ಷೀಣಿಸ್ಬಿಡ್ತಾವ. ಅವಕ್ಕೆ ಇಂದ್ರಿಯ ಸುಖಗಳನ್ನು ಕರಿತೀವಿ. ಯಾರು ಇಂದ್ರಿಯ ಸುಖಗಳಿಗೆ ದಾಸರಾಗುತ್ತಾರೋ ಅವರೆಲ್ಲ ಲೌಕಿಕ ಗಂಡರನ್ನು ಮಾಡ್ಕೋತಾರ. ಆದ್ರೆ ಮೋಕ್ಷಾಂಬಿಕಾ ಸಾಕ್ಷಾತ್ ಪರಮಾತ್ಮನ ಪಾರ್ವತಿ ದೇವಿ ಅವತಾರ ಪುರುಷಳು, ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬೆಯೇ ಇಲ್ಲಿ ಅವತಾರ ಪುರುಷ ಹುಟ್ಟಿರುವಂತವಳು. ಅವಳಿಗೆ ಇಂತಹ ಲೌಕಿಕ ಗಂಡರೊಂದಿಗೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಕೆ ಅಂತಾಳ ಆತ್ಮಸಂಗಾತ. ಆತ್ಮ ಸುಖ ಅದು ನಿರಂತರವಾಗಿರ್ತಕ್ಕಂಥ ಸುಖ. ನಮಗೇನದಲ್ಲ ತಾತ್ಕಾಲಿಕ ಕ್ಷಣಿಕ. ಬೆಳಿಗ್ಗೆ ಬೇಕನ್ನಿಸುತ್ತ, ಮಧ್ಯಾಹ್ನ ಬ್ಯಾಡ ಅನಿಸುತ್ತ, ಮತ್ತೆ ಸಾಯಂಕಾಲ ಬೇಕನ್ನಿಸುತ್ತ, ಆಮೇಲೆ ಸಾಕನ್ನಿಸುತ್ತೆ, ಮುಗಿದೋಯ್ತು. ಯಾವುದು ಪರ್ಮನೆಂಟ್ ಇರಂಗಿಲ್ಲ. ಹಾಗೇನೆ ಈ ಶಬ್ದ ಸ್ಪರ್ಶತೀತವಾಗಿರ್ತಕ್ಕಂತಹ ಪರಮಾತ್ಮನನ್ನು ಒಲಿಸ್ಕೋಬೇಕಂತ ಹೇಳಿ ತಂದೆಯೊಂದಿಗೆ ಆಕೆ ಪರಿಪರ್ಯಾಗಿ ಕೇಳ್ತಿರ್ಬೇಕಾದಾಗ ತಂದೆಯೂ ಕೂಡ ಒಲ್ಲದ ಮನಸ್ಸಿನಿಂದ ಆ ಮಗಳ ಅಪೇಕ್ಷೆ ಎನ್ನುವ ಹಾಗೆ ಏನ್ ಮಾಡ್ತಾನೆ ನೋಡವ, ಕಾಡಿಗೆ ಹೋಗ್ತದಿ ನೀನು. ಆ ಕಾಡಲ್ಲಿ ಸಕಲ ಪ್ರಾಣಿ ಜಂತುಗಳಿರ್ತಾವ. ಋತುಮಾನಕ್ಕೆ ಬಿರುಗಾಳಿ ಬೀಸಿರ್ತದ, ಕತ್ತಲೆ, ಸರೋವರಗಳು ಅಡ್ಡಿರ್ತಾವ, ಪಶು ಪಕ್ಷಿಗಳಿರ್ತಾವ. ಅವುಗಳ ಜೊತೆಗೆ ಹೆಂಗೆ ಹೋಗ್ತೀವ ನೀನಂತ ಹೇಳಿ 100 ಸಖಿಯರನ್ನ ಕರೆಸಿಕೊಂಡು ರಾಜ ಕಳಿಸಿಕೊಡ್ತಾನೆ. ಆವಾಗ ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ಶಿವನ ಧ್ಯಾನವನ್ನು ಮಾಡಬೇಕು, ಸಾಕ್ಷಾತ್ ಪರಮಾತ್ಮನ ಒಲಿಸಿಕೊಳ್ಳಬೇಕು ಅಂತ ಅಚಲವಾಗಿರತಕ್ಕಂತಹ ಸಿದ್ಧಾಂತದೊಂದಿಗೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮೋಕ್ಷಾಂಬಿಕಾ ಮನೆಯನ್ನ ಬಿಟ್ಲು. ವನಸ್ಸಿರಿಗೆ ಹೋಗ್ತಾಳ. ಎಂತಹ ಘೋರಕರವಾಗಿರ್ತಕ್ಕಂಥ ಅಡವಿ ಅಂದ್ರ ಸೂರ್ಯನ ರಶ್ಮಿಗಳು ಭೂಮಿಗೆ ತಾಕ್ತಿದ್ದಿಲ್ಲ ಅಂತ, ಅಷ್ಟು ದಟ್ಟವಾಗಿರ್ತಕ್ಕಂಥ ಕಾಡು. ಅನೇಕ ಸಖಿಯರ ಜೊತೆಗೆ ಹೋಗಿ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಂತ. ಯೋಗಾಭ್ಯಾಸ ಅಂತಂದ್ರ ನಾವು ತಿಳ್ಕೊಂಡಂಗ ಸುಮ್ಮನೆ ಕೈಕಾಲಿಂಗ್ ಅಳಗಾಡಿಸೋದು ವ್ಯಾಯಾಮ ಮಾಡೋದಲ್ಲ. ಕೈಕಾಲು ಅಳಗಾಡಿಸೋದು ವ್ಯಾಯಾಮ ಮಾಡೋದು ಒಂದು ಯೋಗದ ಒಂದು ಭಾಗ. ಅದ್ರ ಯೋಗ ಅಂದ್ರೆ ಅರ್ಥ ಏನಂದ್ರ ಚಿತ್ತವೃತ್ತ ನಿರೋಧ ಇತಿ ಯೋಗ. ಅಂದ್ರ ಮಾನವನ ಚಿತ್ತ ಪರಮಾತ್ಮನಲ್ಲಿ ಲೀನವಾಗಬೇಕು. ಎಲ್ಲ ಜೀವಾತ್ಮಗಳು ಪರಮಾತ್ಮನ ಸೇರುವುದಕ್ಕ ಯೋಗ ಅಂತ ಕರೀತಾರೆ. ಯೋಗ ಅಂದ್ರೆ ಕೂಡು ಅಂತ ಅರ್ಥ. ಸಂಸ್ಕೃತದಲ್ಲಿ ಯೋಗ ಅಂದ್ರ ಕೂಡ. ಏನು ಕೂಡಬೇಕಂದ್ರ ಎಲ್ಲ ಜೀವಾತ್ಮಗಳು ಪರಮಾತ್ಮನ ಕೂಡಬೇಕು ಅನ್ನೋ ಅಪೇಕ್ಷೆಯಿಂದ ಯೋಗಕ್ಕೆ ಸಿದ್ಧಳಾಗ್ತಾ ಇದ್ದಾಳೆ. ಅನೇಕ ಸಖಿಯರು ಕರೆದುಕೊಂಡು ಆ ಚಳಿಗಾಲವಿರಲಿ ಮಳೆಗಾಲವಿರಲಿ ಈಕೆ ಮೋಕ್ಷಾಂಬಿಕೆಯ ಆಗಮನದಿಂದ ಅಲ್ಲಿರ್ತಕ್ಕಂತಹ ಎಲ್ಲ ಮಾಸಗಳು ಕೂಡ ಈಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅನೇಕ ವಿಧ ವಿಧವಾಗಿರ್ತಕ್ಕಂತಹ ಫಲಪುಷ್ಪಗಳೆಲ್ಲವೂ ಕೂಡ ಈಕೆಯ ಆಗಮನಕ್ಕಾಗಿ ಅರಳ್ತಾ ಇದ್ದಾವೆ.
ಅಲ್ಲಿರ್ತಕ್ಕಂಥ ತೆಂಗಿನ ಮರಗಳು ಚಾಮರ ರೀತಿಯಲ್ಲಿ ಸ್ವಾಗತ ಮಾಡಿ ಬೀಸಿ ಬೀಸಿ ಕರೀತಾ ಇದ್ದಾವೆ. ಇಡೀ ವನಸಿರಿವೆ ಬಹಳ ಶೃಂಗಾರಮಯವಾಗಿ ಸಿದ್ಧಗೊಳ್ತಾ ಇದೆ. ಅಂತಹ ಒಂದು ವನಸಿರಿಯಲ್ಲಿ ಹೋಗ್ತಿರಬೇಕಾದಾಗ ಆಕೆಯ ಸಖಿರೆಲ್ಲರೂ ಕೂಡ ಆಕೆಗೆ ಪರಿಚಾರಕರ ಕೆಲಸ ಮಾಡ್ತಾ ಇದ್ದಾಳೆ. ಮೋಕ್ಷಾಂಬಿಕಾ ಎಲ್ಲಿ ಹೋಗ್ತಾ ಇದ್ದಾಳೆ ಅಂದರೆ ಪ್ರತಿಕ್ಷಣ ಕಾಯ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕೋಗಿಲೆ ನಾದವನ್ನ ಮಾಡ್ತಾ ಇದೆ. ಸಕಲ ಚರಾಚರ ಪ್ರಾಣಿಗಳು ಕೂಡ ಸಾಧುಗಳಾಗ್ತಾ ಇದ್ದಾವೆ. ಸಿಂಹ ಹುಲಿಗಳು ಕೂಡ ಈಕೆಯ ಆಗಮನವನ್ನು ಕೊಂಡು ಆಶ್ಚರ್ಯಚಕಿತರಾಗಿ ಹೋಗ್ತಾ ಇದ್ದಾವಂತೆ. ಮೋಕ್ಷಾಂಬಿಕೆಯ ಪಯಣ ಶುರುವಾಯಿತು. ಕಾಡಿನಲ್ಲಿ ನಿರಂತರವಾಗಿ ಏಕಾಂತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾಳೆ. ಆ ಪ್ರಕೃತಿಯ ಸೌಂದರ್ಯ ಹೇಗಿತ್ತು ಅನ್ನೋದನ್ನ ಗವಾಯಿಗಳ ಗೀತೆ ಅಂತ ನಾವೆಲ್ಲರೂ ಕೂಡ ನೋಡೋಣ. ಸಾಂಬದೇವ ಪಾರ್ವತಿ ಮಹಾದೇವ ಪಂಚಾಚಾರ್ಯ ಮಹಾರಾಜ್ ಕಿ ಜೈ, ಮಲ್ಲಿಮಲ್ಲೇಶ್ವರ ಮಹಾರಾಜ್ ಕಿ ಶಿವನಾಮವನು ನುಡಿಯದ ನಾಲಿಗೆ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ಮನುಜ ಆಳು ಗುಡಿಯಂತೆ. ಶಿವನಾಮವನು ನುಡಿಯದ ನಾಲಿಗೆ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ಬಾಯಿ ಆಳು ಗುಡಿಯಂತೆ. ವಿಷಯದ ಗುಣಗಳು ಅಳಿಯದ ಜ್ಞಾನಿ, ವಿಷಯದ ಗುಣಗಳು ಅಳಿಯದ ಜ್ಞಾನಿ, ಉದರಗಳ್ಳನಂತೆ. ವಿಷಯದ ಗುಣಗಳು ಅಳಿಯದ ಜ್ಞಾನಿ, ಉದರಗಳ್ಳನಂತೆ. ಮೋಸದಿಂದಲೇ ಜಪ ತಪ ಮಾಡುವುದು, ಮೋಸದಿಂದಲೇ ಜಪ ತಪ ಮಾಡುವುದು ಗಾರುಡಿಗ ನಾಟದಂತೆ, ಗಾರುಡಿಗ ನಾಟದಂತೆ. ಶಿವನಾಮವನು ನುಡಿಯದ ನಾಲಿಗೆ ಬಚ್ಚಲ ಕುಣಿಯಂತೆ. ದುಷ್ಟರೆಂತರು ಊರು ತುಂಬ ಇದ್ದಾರೆ, ದುಷ್ಟರೆಂತರು ಊರು ತುಂಬ ಇದ್ದಾರೆ, ಪರಕುಲ ಜನರಂತೆ. ದುಷ್ಟರೆಂತರು ಊರು ತುಂಬ ಇದ್ದಾರೆ, ಪರಕುಲ ಜನರಂತೆ. ನಿಷ್ಠೆಯಿಲ್ಲದ ಪ್ರೀತಿಯ ಗೆಳೆಯ,
ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ವಿಠಲ ವಿಠಲ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಹುಟ್ಟಿ ಬಾಧಿಸಿದಂತೆ ಕಟ್ಟಿಸಿ ಭಜನೆಯ ಮಾಡದ ಮನುಜ ಕಟ್ಟಿಸಿ ಭಜನೆಯ ಮಾಡದ ಮನುಜ ಹುಟ್ಟಬಾರದಂತೆ ಹುಟ್ಟಬಾರದಂತೆ ಶಿವನಾಮವನು ನುಡಿಯದ ನಾಲಿಗೆ ವತ್ಸಲ ಕುಣಿಯಂತೆ ಹರನಾಮವನು ನುಡಿಯದ ಮನುಜ ಆಳು ಗುಡಿಯಂತೆ ಆಳು ಗುಡಿಯಂತೆ ಸಾಂಬ ಜಯ ನಮ ಪಾರ್ವತೀಶ್ವರರ ಮಹಾದೇವ ಬುದ್ಧಿಮಲ್ಲಿಕಾರ್ಜುನ ಮಹಾತ್ಮ ಜಯ. ಅರಮನೆಯಲ್ಲಿ ಸುಖದ ಸುಪ್ರತೆಯಲ್ಲಿ ತೇಲಾಡಿರ್ತಕ್ಕಂತಹ ಮೋಕ್ಷಾಂಬಿಕೆ ಲಲನೆಯರೊಂದಿಗೆ ಸಖಿಯರೊಂದಿಗೆ ಕಾಡನ್ನು ಪ್ರವೇಶ ಮಾಡಿ ನಿರ್ಭೀತಳಾಗಿ ಸೃಷ್ಟಿಯ ವಿಸ್ಮಯವನ್ನ ನೋಡ್ತಾ ನೋಡ್ತಾ ಆನಂದಭರಿತಳಾಗ್ತಾ ಇದ್ದಾಳೆ. ಈಕೆಯ ಆಗಮನದಲ್ಲಿ ಸಂಧ್ಯಾ ಸಾಯಂಕಾಲವಾದ ತಕ್ಷಣವೇ ಮಿಂಚಿನ ಹುಳಗಳು ಸಾಲು ಸಾಲಾಗಿ ಬಂದು ಬೆಳಕನ್ನು ಚೆಲ್ಲುತ್ತಾ ಇದ್ದಾವೆ. ಹೂದೋಟಗಳ ಸೊಬಗು, ವಿದ್ಯಾಧರಿಯ ಗತ್ತು, ಪಕ್ಷಿಗಳ ಸಮೂಹ ಸಂಧ್ಯಾ ರಾಗವನ್ನು ಹಾಡ್ತಾ ಇದ್ದಾವೆ. ಹೆಣ್ಣಿನ ಜಿಂಕೆಗಳ ನೋಟ ಹೃದಯದಲ್ಲಿ ಪ್ರೀತಿ ತುಂಬುತ್ತಾ ಇದೆ. ಮೋಕ್ಷಾಂಬಿಕೆಗೆ ಅದೇನೋ ವಿಸ್ಮಯವಾದ ಜಗತ್ತು ನೋಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸರೋವರ, ಕಮಲದ ಹೂಗಳು, ಅರಳಿದ ಹೂಗಳು ನೋಡಿ ಆನಂದಭರಿತರಾಗ್ತಾ ಇದ್ದಾಳೆ. ಹೌದು, ಶಿವನ ಸೃಷ್ಟಿ ಎಷ್ಟು ಆನಂದಮಯವಾಗಿದೆಯಲ್ಲ. ಆ ಸಖಿಯರನ್ನ ಮಾತಾಡಿಸ್ತಾ ಇದ್ದಾಳೆ. ಇದುವರೆಗೂ ನಾನು ರಾಜನ ಅರಮನೆಯಲ್ಲಿ ಇಂತಹ ಸೌಂದರ್ಯವನ್ನು ಎಂದೂ ಕಂಡಿಲ್ಲ. ಇದೆಲ್ಲವನ್ನು ಸೃಷ್ಟಿಸಿದ್ದು ಯಾರು? ಮನ್ಮಥನ ರಾಣಿಯಂತೆ ಮೋಕ್ಷಾಂಬಿಕೆಯು ಪ್ರವೇಶವಾದ ಕೂಡಲೇ ಆ ಹೂಗಳೇ ಬಿದ್ದು ಆಸನಗಳಾಗ್ತಾ ಇದ್ದಾವೆ. ನಡೀತಾ ಇದ್ದರೆ ಎಲ್ಲ ಸಕಲ ಪುಷ್ಪಗಳು ತನ್ನಿಂತಾನು ಉದಿರಿ ಬರ್ತಾ ಇದ್ದಾವೆ. ಚಿನ್ನದ ಹಾಸಿಗೆ ಅಂಬರ ಹಾಕಿದ ಹಾಗೆ ಅಲ್ಲಿರ್ತಕ್ಕಂಥ ಮೃದುವಾದ ದಾರಿಯ ಮೇಲೆ ನಡೀತಾ ಇರಬೇಕಾದಾಗ ಆ ಸಖಿಯರು ಹೇಳ್ತಾ ಇದ್ದಾರೆ, ಮೋಕ್ಷಾಂಬಿಕೆ ನೋಡಮ್ಮ, ಇದು ಸಂಪಿಗೆಯ ಮರ, ಪಾದರಿ ಗಿಡ, ಮಾತಂಗಳ ಗಿಡ, ಪಾರಿಜಾತದ ಮರ, ಬಿಲ್ವ ಪತ್ರೆಯ ಮರ, ಮಕುಳ ಮರ, ಮಾವು, ಬೇವು, ಮಾಕಂದ, ಪಾಲಾಶ, ನಿಂಬೆ, ಬಾಳೆ, ತಿಲಕ, ಕುಳಕ, ಈ ರೀತಿ ಹಲವಾರು ಜಾತಿಯ ಪುಷ್ಪಗಳನ್ನು ಪರಿಚಯಿಸಿ ಹೇಳ್ತಾ ಇರಬೇಕಾದಾಗ ಮೋಕ್ಷಾಂಬಿಕೆಗೆ ಅದೆಲ್ಲಿಲ್ಲದ ಆನಂದ. ಆಕೆಯ ಮನಸ್ಸು ವೈರಾಗ್ಯದರಿಗೆ ವಾಲುತ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲೆಗಳು ಉದಿರ್ತಕ್ಕಂಥ ಕಂಬಗಳನ್ನು ನೋಡಿ ಗಿಳಿರಾಜನನ್ನ ಮಾತಾಡಿಸ್ತಾ ಇದ್ದಾಳೆ. ಗಿಳಿಗಳು ಅವಳೊಂದಿಗೆ ಸಂಪರ್ಕವನ್ನು ಮಾಡಿ ಮಾತಾಡ್ತಾ ಇದ್ದಾವೆ. ಗಾಳಿಗಳು ಬೀಸಿದಾಗ್ಯೂ ಕೂಡ ಗಗನ ಮೋಡಗಳು ಆಕೆಗೆ ನಿರ್ಭೀತಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಇಡೀ ಕಾಡಿನ ಸೃಷ್ಟಿಯೇ ನನ್ನ ಮನೆಯೇನೋ ಅನ್ನುವ ಹಾಗೆ ಮೋಕ್ಷಾಂಬಿಕ ಆನಂದ ಭರಿತಳಾಗಿ ತನ್ನ ಇಡೀ ವೈಭವೋಪೇತವಾಗಿರತಕ್ಕಂತಹ ಉಡುಗೊರೆಗಳನ್ನು ತೆಗೆದು ಅಲ್ಲಿ ಆ ಸಖಿಯರೊಂದಿಗೆ ಹೇಳ್ತಾ ಇದ್ದಾಳೆ, ಇದು ಯಾವ ಗಿಡ, ಇದು ಯಾವ ಸರೋವರ, ಇದು ಹೇಗೆ, ಬೆಟ್ಟ ಗುಡ್ಡಗಳನ್ನು ನೋಡಿ ತಾನು ತಪಸ್ಸಿಗೆ ಕೂಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಮೋಕ್ಷಾಂಬಿಕೆಯೇ ತನ್ನಲ್ಲಿರ್ತಕ್ಕಂತಹ ಅಂತರಂಗದ ವೈರಾಗ್ಯ ಬಲಿತ ನಂತರ ವಜ್ರ ವೈಡೂರ್ಯಪೇತವಾಗಿರ್ತಕ್ಕಂಥ ಸರಗಳನ್ನು ತೆಗೆದು ಸಖಿಯರಿಗೆ ಕೊಡ್ತಾ ಇದ್ದಾರೆ. ಅತ್ಯಂತ ಸರಳವಾಗಿರತಕ್ಕಂತಹ ಉಡುಪನ್ನ ಧರಿಸಿಕೊಂಡು ಹೇಮಾವತಿಯ ರೂಪವನ್ನು ತಾಳಿರ್ತಕ್ಕಂಥ ಅವಳು
ತನ್ನ ದೇಹ ಸೌಂದರ್ಯದ ಮೇಲಿರ್ತಕ್ಕಂಥ ಅಹಮ್ಮನ್ನ ಬಿಡ್ತಾ ಇದ್ದಾಳೆ. ಶಿವನ ಚಿತ್ಕಳೆಯನ್ನು ಹೊಂದಿರತಕ್ಕಂತಹ ಮೋಕ್ಷಾಂಬಿಕೆ ಆ ಎಲ್ಲ ದಶದಿಕ್ಕುಗಳನ್ನು ನೋಡ್ತಾ ನೋಡ್ತಾ ನಿಸರ್ಗವೇ ನನ್ನ ಮನೆ ಎನ್ನುವ ಭಾವದೊಂದಿಗೆ ಅಲ್ಲಿರ್ತಕ್ಕಂಥ ಸಖರಿಗೆ ತನ್ನಲ್ಲಿರ್ತಕ್ಕಂಥ ಹಾರಗಳನ್ನು ಕಿತ್ತಿಕೊಟ್ಟು ಕಾಶಾಂಬರಿ ಕಾವಿಯ ಸೀರೆಯನ್ನು ಹುಟ್ಟಿದ್ದಾಳೆ, ರುದ್ರಾಕ್ಷಿಯನ್ನು ಧರಿಸಿದ್ದಾಳೆ, ತ್ರಿಪುರ ದಂಡರನಾಗಿ ಹಣೆಯಲ್ಲಿ ಭಸ್ಮವನ್ನು ಧರಿಸಿದ್ದಾಳೆ. ಆ ಅಗಾಧವಾದ ಕಾಡಿನಲ್ಲಿ ಶಿವಲಿಂಗ ಕಲ್ಲಿನ ಮೂರ್ತಿಯನ್ನ ಕಂಡು ತತ್ಕ್ಷಣ ನಿಂತು ಶಿವನನ್ನ ಧ್ಯಾನಾಸಕ್ತನಾಗಿ ಕುಂದುತ್ತಾ ಇದ್ದಾಳೆ. ಇದು ತಪಸ್ಸಿಗೆ ಯೋಗ್ಯವಾಗಿರತಕ್ಕಂಥ ಸ್ಥಳ. ಸಖಿಯರೇ, ನೀವ್ಯಾರೂ ಕೂಡ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಬಾರದು. ನಾನು ನಿಸರ್ಗವನ್ನು ನೋಡಿ ಆನಂದಭರಿತಳಾಗಿದ್ದೇನೆ. ಹಾಗಾಗಿ ಜಿಂಕೆಯಂತ ಕಣ್ಣುಳ್ಳ ಸ್ತ್ರೀಯರ ಅಂದವಾದ ಮುಖಕಾಂತಿಯನ್ನ ಬೀರುತ್ತಿದ್ದರೂ ಕೂಡ ಕಮಲಗಳು ಅರಳಿದವು, ನೈದಿಗೆ ಮಗ್ಗುಗಳು ಹಾಗಾಗಿ ಸ್ವಾಗತವನ್ನು ಬಯಸಿದವು. ಆ ಒಂದು ನಿರ್ಭಯವಾದ ಪ್ರದೇಶದಲ್ಲಿ ಎಲ್ಲ ಸಖರು ಹೇಳ್ತಾ ಇದ್ದಾಳೆ, ಈ ಶಿಲಾಮೂರ್ತಿಯ ಮುಂದೆ ನಾನು ತಪಸ್ಸಿಗೆ ಕೂಡ ನಿಶ್ಚಯಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಅನ್ನುವ ಮಾತನ್ನ ಹೇಳಿದಾಗ ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯಚಕಿತರಾಗಿ ಮೈಮರೆತು ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾಡು ಪ್ರಾಣಿಗಳ ಹಂಗಿಲ್ಲ, ಇಲ್ಲೆಲ್ಲ ಪ್ರಾಣಿಗಳು ನನ್ನಲ್ಲಿ ಆನಂದವನ್ನೇ ಉಂಟು ಮಾಡುತ್ತಿದ್ದಾವೆ. ನಾನು ಯೋಗಾಭ್ಯಾಸವನ್ನು ಮಾಡಲಿಕ್ಕೆ, ಧ್ಯಾನಾಸಕ್ತನಾಗಿ ಮಾಡಲಿಕ್ಕೆ, ಆ ಪರಶಿವ ಪರಮಾತ್ಮನ ಧ್ಯಾನವನ್ನು ಮಾಡಲಿಕ್ಕೆ ಇದಕ್ಕಿಂತಲೂ ಮತ್ತೊಂದು ಪ್ರದೇಶವಿಲ್ಲ ಅಂತ ಹೇಳಿ ಘನಘೋರವಾಗಿರ್ತಕ್ಕಂಥ ಅಡವಿಯ ಮಧ್ಯೆ ಸರೋವರದ ಆ ಕಡೆ ಅರಳಿ ಮರದ ಪಕ್ಕದಲ್ಲಿರ್ತಕ್ಕಂತಹ ಒಂದು ಶಿವಲಿಂಗ ಮೂರ್ತಿಯನ್ನು ಕಂಡು ಆ ಶಿವಲಿಂಗ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಓಂ ನಮಃ ಶಿವ ಎನ್ನುವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡುತ್ತಾ ಧ್ಯಾನಾಸಕ್ತಳಾಗಿದ್ದಾಳೆ. ಹೇಗೆ ಅನ್ನೋದನ್ನು ಪುರಾಣ ಪಠನ ಅಂತ ನೋಡೋಣ. ಪಾರ್ವತೀಶ್ವರ ಮಹಾದೇವ ಅಲಕಂಗೊಳನಗಿ ಸುತಲಗರು ಧೂಪಂ ಕೊಟ್ಟು ಒಲಪಿಂದ ಬಾಚಿ ಬೈತಲೆ ತೆಗೆದು ಜಡೆಗಟ್ಟಿ ಕಲಪಮಂತನೋ ತೆಗೆ ಪೂಸಿ ಕತ್ತುರಿ ತೊಡಗಿ ಕಣ್ಗೆ ಕಾಡಿಗೆಯ ಹಚ್ಚಿ ವಲಯಂಗಳಂ ಇಟ್ಟು ಕುಂಡಲ ವಿರಸಿ ಹಾಲದಳು ತಿಲಕಮಂ ತಿದ್ದಿ ಮುತ್ತಿನ ಮೂಗುತಿಯನಿಟ್ಟು ಚೆಲುವ ನವರತ್ನ ಹಾರಮನಿಟ್ಟು ಸಿಂಗರಂ ಮೋಕ್ಷಾಂಬಿಕೆಗೆ ಗೈದರು. ಲಲನೆಯರ ಕೈಯಿಂದಲಂ ಕೃತಾಂಗಿಯಾಳಾಗಿ ಹೊಳಲ ತಡಿಯಂಬಿಟ್ಟು ನಡೆತಂದು ನಿರ್ಮಲ ಸ್ಥಳವೊಂದು ನೋಡಿ ಮೆಲ್ಲನೆ ವಿಚಾರಿಸುತ್ತಲದು ತನ್ನ ಮನದೋ ಕೊಪ್ಪಿ ಬರಲು ವಿಲಸತ್ಕಣ ಕ್ಷಣ ವೀಕ್ಷಣ ಪಂಕ್ತಿಗಳ ನೆರಹಿ ಕೇಳದಿರಿಯ ಮೊಗ ನೋಡಿದಳಲೆ ನಾನಿಲ್ಲಿ ಅಳಿಕಾಕ್ಷಣನಂ ಕುರಿತು ತಪಗೈವೆ ನೀವೆಲ್ಲರೂ ಕಾದುಕೊಂಡಿರ್ಪುದು ಎಂತೆಂದು ತನ್ನ ಸಖಿಯರ್ಗೆ ಬೋಧಿಸಿ ಮಾನಸಂತರದಿ ಯೋಗವಿಯಂತಂದೋ ನೆಲೆಗೊಳಿಸಿ ಸಂತಸದಿ ಮೈಯೊಳು ವಿಭೂತಿಯಂ ಪೂಸಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಮುಂತಾಗಿ ಮುಡಿಯ ಜಡೆಗಟ್ಟಿ ಕಡು ನಿಷ್ಠೆಯಲಿತಾಂ ತವಕೊಂಡು ಪರಿಶುದ್ಧ ಮಾನಸಳಾಗಿ ಕಂದುಹರ ಮೋಕ್ಷಪುರಿ ಮಲ್ಲೇಶನಂ ಘ್ರಿಯಳ ಚಿಂತನ
ಮನದೊಳೆಯುತ್ತಿದ್ದಳು. ಶಿವಸಾಂಬ ಜಯ ನಮ ಪಾರ್ವತೀಶ್ವರರ ಮಹಾದೇವ. ಶ್ರೀ ಮುದ್ದು ಮಲ್ಲಿಕಾರ್ಜುನ ಮಹಾತ್ಮ ಜಯ. 6ನೇ ಸಂಧಿಯಲ್ಲಿ ಕವಿ ಬಹಳ ಸುಂದರವಾಗಿ ಇನ್ನೂ ಅನೇಕ ರೀತಿಯ ವರ್ಣನೆ ಮಾಡಿದ್ದಾನೆ. ಅಂದರೆ ಭಗವಂತನ ಸೃಷ್ಟಿ ಎಷ್ಟು ವಿಸ್ಮಯವಾಗಿದೆ ಅಂತ ಅಲ್ಲಿರ್ತಕ್ಕಂಥ 1000 ಪುಷ್ಪಗಳ ಹೆಸರು ಹೇಳಿದ್ದಾರೆ. ಅಂದ್ರೆ ಅರ್ಥ, ಈ ಭಗವಂತನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಅಗಮ್ಯವಾದ ಜಗತ್ತು ನಾವು ಕೇವಲ ನಾಡಿನಲ್ಲಿದ್ದೀವಿ, ಆದರೆ ಕಾಡಿನಲ್ಲಿ ಪ್ರವೇಶವಾದಾಗ ಗೊತ್ತಾಗುತ್ತೆ ಎಷ್ಟು ವಿಸ್ಮಯವಾಗಿದೆ ಅಂತ ಹೇಳಿ. ಅಂತಹ ಏಕಾಂತವಾದ ವಾಸದಲ್ಲಿ ಮೋಕ್ಷಾಂಬೆಯು ಕಾಷಾಯ ವಸ್ತ್ರವನ್ನು ಧರಿಸಿ, ರುದ್ರಾಕ್ಷಿ ಮಾಲೆಯನ್ನು ಧರಿಸಿ, ಜಠಾಪಟನಗಳನ್ನು ಬಿಗಿದುಕೊಂಡು ತನ್ನ ಯೋಗ ಸಿದ್ಧಿಯ ಮುಖಾಂತರ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಅನೇಕ ದಿನಗಳ ಕಾಲ ಯೋಗವನ್ನ ಮಾಡಿಸಿ ತಪಸ್ಸನ್ನು ಕೊಯ್ದು ಅಲ್ಲಿ ಒಬ್ಬ ಕಾಡಿನ ಮಧ್ಯದಲ್ಲಿ ಭರದ್ವಾಜ ಮುನಿಗಳ ಆಗಮನವಾಗ್ತಾ ಇದೆ. ಭರದ್ವಾಜ ಮುನಿಗಳು ಅಂದ್ರೆ ಸರ್ವಶ್ರೇಷ್ಠವಾಗಿರತಕ್ಕಂಥ ಋಷಿಗಳು. ಅವರ ಒಂದು ಕಾಡಲ್ಲಿ ಈ ಸ್ತ್ರೀಯರು ತಪಸ್ಸಿ ಕುಂತಿದ್ದನ್ನು ಕಂಡು ಆಶ್ಚರ್ಯಚಕಿತಳಾಗಿ ನೋಡಿದಾಕ್ಷಣವೇ ಅವಳ ಸ್ವರೂಪವನ್ನು ನೋಡಿ ಮೋಕ್ಷಾಂಬಿಕೆಯ ತೇಜಸ್ಸನ್ನ ಕಂಡು ಅವರು ಮಾತಾಡ್ತಾ ಇದ್ದಾಳೆ. ಅಮ್ಮ ಮೋಕ್ಷಾಂಬಿಕಾದೇವಿ, ನಮಸ್ಕರಿಸುತ್ತೇನೆ, ಕೃಪೆಯಿಟ್ಟು ತಾವು ಇಲ್ಲಿಗೆ ಏಕೆ ಬಂದಿದ್ದೀರಿ ಅಂದಾಗ ಮೋಕ್ಷಾಂಬಿಕೆ ಹೇಳ್ತಾ ಇದ್ದಾಳೆ, ಸತ್ಪುರುಷರ ದರ್ಶನಕ್ಕಾಗಿ ಬಂದಿದ್ದೇನೆ, ಅದರಲ್ಲೂ ವಿಶೇಷವಾಗಿ ಶಿವನ ಮಹಾತ್ಮೆಯನ್ನು ತಿಳಿಯಲು ಬಂದಿದ್ದೇನೆ ಅಂತ ಹೇಳಿ ಮೋಕ್ಷಾಂಬಿಕೆ ಅಂದಾಗ ಆ ಭರದ್ವಾಜ ಮುನಿ ಹೇಳ್ತಾ ಇದ್ದಾನೆ, ಅಮ್ಮ ತಾಯಿ, ನೀನು ಆದಿಶಕ್ತಿ ಪರಂಜ್ಯೋತಿ, ವಿಶ್ವಾತ್ಮಕಳು ನೀನು, ವೇದಗಳಿಗೆ ಗೋಚರಿಪಳು, ವಿಮಲೆ, ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವಳು, ದುರ್ಜನ ಶಿಕ್ಷಕಿ, ಶಂಕರ ಭವಾನಿ, ಬೋಧನಾ ರೂಪಕಿಯಾದ ನೀನು ಶಿವನನ್ನು ಕುರಿತು ಏಕೆ ತಪಸ್ಸು ಮಾಡುವಿಯಮ್ಮ? ಸಾಕ್ಷಾತ್ ಪಾರ್ವತಿಯ ಸ್ವರೂಪನೇ ನೀನಾಗಿದ್ದೀಯ, ಮತ್ತೇಕೆ ಶಿವನ ಧ್ಯಾನ ಅಂದಾಗ, ಇಲ್ಲ ಇಲ್ಲ, ಜಗತ್ತಿನ ಜ್ಞಾನಕ್ಕಾಗಿ ನಾನು ಮತ್ತೊಂದು ಬಾರಿ ಶಿವನನ್ನು ಧರೆಗಿಳಿಸಿಕೊಳ್ಳಬೇಕೆನ್ನುವ, ಅವನನ್ನು ವರಿಸಬೇಕೆನ್ನುವ ಆಸೆಯಿಂದಾಗಿ ನಾನು ಈ ತಪಸ್ಸಿಗೆ ಕುಳಿತಿದ್ದೇನೆ ಅಂತ ಹೇಳಿ ಆ ಮುನಿಯೊಂದಿಗೆ ಸಂಭಾಷಣೆ ಮಾಡ್ತಾ ಇರಬೇಕಾದಾಗ, ಹೌದು ತಾನರಿಯಲ್ಲವೇ, ಪರಮಾತ್ಮನ ಜ್ಞಾನವನ್ನು ಪಡೆಯಬೇಕಾದರೆ ಮೊದಲಿಗೆ ತತ್ವಾರ್ಥ ಚಿಂತನೆಯನ್ನು ಮಾಡಬೇಕು, ಅದು ತಮಗೆ ತಿಳಿದಿಲ್ಲವೇ ಮೋಕ್ಷಾಂಬಿಕಾ ಮಾತಾ, ಇದು ನಿಮಗೆ ಗೊತ್ತಿಲ್ಲವೇ ಎಂದಾಗ ಮೋಕ್ಷಾಂಬಿಕೆಯ ಪ್ರಶ್ನೆ ಮಾಡ್ತಾ ಇದ್ದಾಳೆ ಆ ಮುನಿಗಳಿಗೆ. ಯಾವುದರ ಜ್ಞಾನ ತಿಳಿಯಬೇಕು ಅಂತಂದ್ರೆ, ತನ್ನ ಜ್ಞಾನ ತಾನು ತಿಳಿಯಬೇಕಂದ್ರೆ ಪರಮಾತ್ಮನ ಜ್ಞಾನವನ್ನು ತಿಳಿಯಬೇಕು, ಪರಮಾತ್ಮನ ಜ್ಞಾನವನ್ನು ತಿಳಿಯಬೇಕಂದ್ರೆ ಸೃಷ್ಟಿಯನ್ನು ಅರಿಯಬೇಕು. ಹಾಗಾಗಿ ಮೊದಲಿಗೆ ಸೃಷ್ಟಿಯ ರಹಸ್ಯವನ್ನು ಹೇಳಬೇಕಂತ ಹೇಳಿ ಮೋಕ್ಷಾಂಬಿಕೆ ಹೇಳಿದಾಗ ಭರದ್ವಾಜರು ಹೇಳ್ತಾ ಇದ್ದಾರೆ, ಈ ಸೃಷ್ಟಿ ಹೇಗಾಯಿತು, ಜಗತ್ತು ಹೇಗಾಯಿತು? ಅನೇಕ ಕೋಟಿ ಕೋಟಿ ವರ್ಷಗಳ ಹಿಂದೆ ಸಾಕ್ಷಾತ್ ದೇವಿಯ ಶಕ್ತಿ ಪ್ರಕಟಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿ ಮಾಡಿದ್ದಾಳೆ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಅನೇಕ ದಿನಗಳ ಕಾಲ ತಪಸ್ಸನ್ನು ಮಾಡಿ ಮಾಡಿ ಧ್ಯಾನಸಕ್ತರಾಗಿ ಶಿವನಿಗೆ ಬಹಳ ಬೇಜಾರಾಯ್ತಂತೆ. ಶಿವನಿಗೆ ಬಹಳ ಬೇಜಾರಾದಾಗ ತನ್ನ ಲೀಲೆಯನ್ನ ತೋರಿಸಬೇಕಂತ ಹೇಳಿ ಒಂದು ಕ್ಷಣ ಈ ಜಗತ್ತನ್ನ ಸೃಷ್ಟಿ ಮಾಡುವ ಪೂರ್ವದಲ್ಲಿ ಪಂಚ ಮಹಾಭೂತಗಳು ಹುಟ್ಟುಕೊಂಡು ಬಂತು. ಅವೇ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಇಡೀ ಜಗತ್ತಿನಲ್ಲಿ ಈ ಪಂಚ ಮಹಾಭೂತಗಳು ಇಲ್ಲದೆ ಹೋದರೆ ಯಾವ ಸೃಷ್ಟಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈಗ ಉದಾಹರಣೆ ನೋಡಿರ್ಬೇಕಾದ್ರೆ ಸುಮ್ಮನೆ ಕುಂದ್ರೆ ಎಷ್ಟೊತ್ತು ಕುಂದಿರ್ತೀವಿ, 1 ತಾಸು 2 ತಾಸು 3 ತಾಸು, ಆಮೇಲೆ ಏನಾರ ಒಂದು ಮಾಡ್ಬೇಕು ಅನ್ಸುತ್ತೆ. ನಿದ್ದೆನ ಬಿಡ್ರಿ, ನಿದ್ದೆ ಎದ್ದ ಮತ್ತೇನ ಮಾಡ್ಬೇಕು ಅನ್ಸುತ್ತಲ್ಲ. ಹೇಗೆ ಮನುಷ್ಯ ಒಂದೇ ಕಣ್ಣು ನಿಲ್ಲಕ್ಕೆ ಸಾಧ್ಯವಿಲ್ಲವೋ ಹಾಗೆ ಪರಮಾತ್ಮನೂ ಕೂಡ ತನ್ನಲ್ಲಿ ಅಗಾಧವಾದ ಶಕ್ತಿಯನ್ನ ಪ್ರಕಟಗೊಳಿಸ್ಬೇಕಂತ ಹೇಳಿ ಒಂದು ಬಾರಿ ಈ ಜಗತ್ತನ್ನ ಸೃಷ್ಟಿ ಮಾಡಿದನು. ಪೃಥ್ವಿ, ಅಪ್ಪು, ತೇಜು, ಭೂಮಿ, ಗಾಳಿ, ಆಕಾಶ ಸೃಷ್ಟಿಯಾದ ನಂತರ
ಈ ಸುಂದರವಾದ ಸೃಷ್ಟಿಯನ್ನ ಅನುಭವಿಸ್ಬೇಕಲ್ಲ. ಈಗ ಪ್ರಸಾದ ತಯಾರು ಮಾಡಿದ್ರೆ ಯಾಕೆ ಪ್ರಸಾದ ತಯಾರು ಮಾಡಬೇಕು? ಊಟ ಮಾಡಕ್ಕೆ ಪ್ರಸಾದ ಮಾಡಬೇಕು, ಸುಮ್ಮನೆ ಪ್ರಸಾದ ಮಾಡಿ ವ್ಯರ್ಥ ಅಲ್ಲ. ಹಾಗೆ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶಿವನಿಗೆ ಏನಿಸ್ತಪ್ಪ ಅಂತಂದ್ರೆ, ನಾನು ಭೂಮಿ, ಗಾಳಿ, ವಾಯು, ಆಕಾಶ ಎಲ್ಲ ಸೃಷ್ಟಿ ಮಾಡಿರಲ್ಲ, ಈ ಸೃಷ್ಟಿಯಲ್ಲಿ ಅನುಭವಿಸ್ತಕ್ಕಂಥ ಜೀವಿ ಸೃಷ್ಟಿ ಮಾಡ್ಬೇಕಂತ ನಾನು. ಅವಾಗ ಪರಮಾತ್ಮನ ಕಳೆಯಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದೇ ಈ ಜೀವಾತ್ಮ. ಅದಕ್ಕೆ ಒಂದು ಸುಂದರವಾದ ವಾಕ್ಯವಿದೆ. ಏನು ಅಂದ್ರ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಪಿಂಡಾಂಡ ಅಂದ್ರೆ ನಾವು, ಬ್ರಹ್ಮಾಂಡ ಅಂದ್ರೆ ಜಗತ್ತು. ಮತ್ತ ಜಗತ್ತು ನಾವು ಹೆಂಗ್ ಒಂದ್ರಿ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಸ್ವಲ್ಪ ನಾವು ಚಿಂತನೆ ಮಾಡಬೇಕು. ಏನದ ಜಗತ್ತಿನೊಳಗಡೆ ಅಂತಂದ್ರ, ಮೊದಲನೇದ್ದು ಜಗತ್ತಿನೊಳಗಡೆ ಮೊದಲು ಸೃಷ್ಟಿಯಾಗಿದ್ದೇ ಗಾಳಿ. ಗಾಳಿಯೇ ಎಲ್ಲದಕ್ಕೂ ಆಧಾರ. ಗಾಳಿ ಇಲ್ಲ ಅಂದ್ರೆ ಸಜೀವ ವಸ್ತುಗಳು ಕೆಡ್ತಾವ, ನಿರ್ಜೀವ ವಸ್ತುಗಳು ಕೆಡ್ತಾವ. ಹೆಂಗಂತಂದ್ರೆ ಪ್ರತಿ ಕ್ಷಣ ನಮ್ಮಲ್ಲಿ ಗಾಳಿ ಒಳಗೋಗಿ ಹೊರಗೆ ಬರ್ತಾ ಇದಲ್ಲ, ಹಾಗಾಗಿ ಬ್ರಹ್ಮಾಂಡ ತುಂಬಾ ಗಾಳಿ ತುಂಬಿಕೊಂಡಿದೆ, ನಮ್ಮಲ್ಲಿಯೂ ಗಾಳಿ ಇದೆ. ಗಾಳಿ ಐತಂತ ಹೇಳಿ ನಾವೆಲ್ಲ ನೆಟ್ಟ ಕುಂತೀವಿ, ಉಸಿರಾಡ್ತಾ ಇದ್ವಿ. ಹಾಗಾಗಿ ಉಸಿರು ಆಡ್ಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ, ಪರಮಾತ್ಮನ ಅಂಶ ಒಳಗಿರೋದ್ರಿಂದನೇ ಉಸಿರು ಒಳಗೋಗಿ ಹೊರಗೆ ಬರ್ತಾರೆ. ಒಳಗೋಗಿದ್ದು ಆ ಕಡೆ ಹೋಗ್ಬಿಟ್ರೆ ಮುಗಿದೋಯ್ತು, 4 ಮಂದಿ ಬರ್ತಾರೆ ತಗೊಂಡು ಹೋಗಿ. ಹಾಗಾಗಿ ಮೊದಲನೇದು ಹೊರಗೂ ಗಾಳಿ ಇದೆ, ಒಳಗೂ ಗಾಳಿ ಇದೆ. ಸೃಷ್ಟಿಗೆ ಮೂಲ ಬಹಳ ಮುಖ್ಯವಾಗಿ ಮಣ್ಣು. ಹೊರಗಡೆ ಮಣ್ಣಿದೆ, ಆ ಮಣ್ಣಿನಲ್ಲೇ ಬಿತ್ತುತ್ತೀವಿ, ಆ ಮಣ್ಣಲ್ಲಿ ಬಂದಿರತಕ್ಕಂಥ ಬೆಳೆಯನ್ನೇ ತಿಂತೀವಿ. ಈ ದೇಹದಲ್ಲೂ ಕೂಡ ಮಣ್ಣಿದೆ. ನೀವು ತಿಕ್ಕಿ ನೋಡ್ರಿ, ಕ್ಲಿನಿಕ್ ಆಲ್ಕ್ಲೇರ್ ಶಾಂಪು ಹಚ್ಚಿ ತಿಕ್ಕೋರಿ, ರೆಕ್ಸೋನಾ ಸೋಪ್ ಹಚ್ಚಿ ತಿಕ್ಕೋರಿ, ಮೈಸೂರು ಸ್ಯಾಂಡಲ್ ತಿಕ್ಕ್ರಿ, ಮತ್ತು ತಿಕ್ಕಿರಿ ಮಣ್ಣೆ ಬರೋದು. ಅದಕ್ಕೆ ಪುರಂದರದಾಸರು ಹೇಳ್ತಾರ, ಮಣ್ಣಿಂದ ಕಾಯ ಮಣ್ಣಿಂದ. ಯಾಕಂದ್ರ ಮೂಲತಃ ಮಣ್ಣೆ. ಈ ಮಣ್ಣನ್ನು ಬಿಟ್ಟು ಈ ದೇಹ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತೇನ, ಈ ದೇಹದನ್ನ ಮಣ್ಣು ಕೊಡ್ತಾರಂತೀವಿ. ಕೊನೆಗೆ ಮಾಡೋದು ಏನಪ್ಪ ಅಂದ್ರೆ, ಉಸಿರು ಹೋದ ಮೇಲೆ ಏನ್ ಮಾಡ್ತಾರ, ಗಾಳಿಯಾಗ ಹೋಗ್ಬಿಡ್ತದ. ಉಳಿದಿರ್ತಕ್ಕಂಥ ದೇಹ ಏನ್ ಮಾಡ್ತಾರ, ಮಣ್ಣು ಕೊಡಕ್ ಹೋಗ್ತೀವಿ. ಒಂದು ಅರ್ಥ ಏನಂದ್ರೆ, ಅದು ಮಣ್ಣಲ್ಲಿ ಮಣ್ಣಾಗಿ ಬಿಡ್ತದ. ಮಾನವನ ದೇಹ ಮಣ್ಣಲ್ಲಿ ಮಣ್ಣಾಗಬೇಕಂದ್ರೆ 600 ವರ್ಷ ಬೇಕಂತ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ದೇಹ ಇದೆ. ಇನ್ನು ಹೊರಗೆ ಏನದಪ್ಪ ಅಂದ್ರೆ ನೀರದ, ಹೊರಗೂ ನೀರದ ಮತ್ತು ನಮ್ಮಲ್ಲೂ ನೀರಿದೆ. ಒಳಗಡೆ 6 ಲೀಟರ್ ರಕ್ತ ಇದೆ. ಆ ನೀರಿನ ಅಂಶ ಒಳಗಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಯಾರಾದ್ರೂ ಮನಸ್ಸಿಗೆ ನೋವಾದಾಗ ಕಣ್ಣ ನೀರು ಬರ್ತಾವ. ಎಲ್ಲಿದ್ದೀವ್ರಿ ನೀರಂದ್ರೆ ಒಳಗಡೆ ಇದೆ, ದೇಹದೊಳಗಡೆ ನೀರಿನ ಅಂಶ ಇದೆ. ಎಲ್ಲಾರ ಕೆಲಸ ಮಾಡಿದ್ರೆ ಬೆವರು ಬರ್ತದ, ಎಲ್ಲಿಂದ ಅಂದ್ರೆ ನೀರು ಬರ್ತದ. ಹಾಗಾಗಿ ನೀರಿನ ಅಂಶ ಇರೋದ್ರಿಂದಲೇ ಬ್ರಹ್ಮಾಂಡದಲ್ಲೂ ನೀರಿದೆ, ಈ ಪಿಂಡಾಂಡದಲ್ಲೂ ನೀರಿದೆ. ಮತ್ತ ಹೊರಗಡೆ ಆಕಾಶ ಇದೆ, ಬಯಲೈತಿ. ಮತ್ತು ನಮ್ಮೊಳಗಡೆನೂ ಬಯಲೈತಿ. ಪಿಂಡಾಂಡದಲ್ಲೂ ಬಯಲದಕ್ಕನೆ ನಾವು ಮುಂಜಾನೆ ಊಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಚಹಾ ಕುಡಿತೀವಿ, ಒಗ್ಗರಣೆ ಮಿರ್ಚಿ ಒಳಗೆ ಹೋಗ್ತಾವ, ದ್ವಾಸೆ ಒಳಗೆ ಹೋಗ್ತಾವ. ಯಾಕಂದ್ರ ಹೊರಗೂ ಬಯಲಿದೆ, ಒಳಗೂ ಬಯಲಿದೆ. ಹೊರಗಡೆ ಅಗ್ನಿ ಇದೆ, ನಮ್ಮ ಒಳಗಡೆನೂ ಅಗ್ನಿ ಇದೆ. ಅದನ್ನು ನಾವು ಉದರಾಗ್ನಿ ಅಂತ ಕರಿತೀವಿ. ಉದರ ಅಂದ್ರೆ ಹೊಟ್ಟಿ. ಒಳಗಡೆ ಅಗ್ನಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಉಂಡದ ಆಹಾರ ಪಚನ ಆಗಲ್ಲ. ಮತ್ತೆ ನಿಮಗೆ ಟೆಸ್ಟ್ ಮಾಡಬೇಕಂತ ನಾವು ಅಂತ ಅನ್ಕೊಂಡ್ರ, ಇವತ್ತು ರಾತ್ರಿ ಊಟ ಮಾಡೋದು ಬಿಡ್ರಿ, ನಾಳೆ ಮುಂಜಾನೆ ಟಿಫಿನ್ ಮಾಡೋದು ಬಿಡ್ರಿ, ಮಧ್ಯಾಹ್ನ ಹೊಟ್ಟಿನ ಕೇಳ್ರಿ, ಒಳಗಡೆ ಏನಾಗತ್ತೆ, ಹೊಟ್ಟ್ಯಾಗ ಸಂಕಟ ಶುರುವಾಗುತ್ತೆ. ಅದಕ್ಕೆ ಏನನ್ನ ಹಾಕಬೇಕು, ಹಾಕಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಈ ಸೃಷ್ಟಿ ಹೆಂಗಿದೆ ಅಪ್ಪ ಅಂತಂದ್ರ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಅಂದ್ರ ನೀನು ನಿನ್ನ ಪಿಂಡಾಂಡವನ್ನ ಚಿಂತನೆ ಮಾಡಿದ್ರೆ ಸಾಕು, ಬ್ರಹ್ಮಾಂಡ ಎಲ್ಲ ಅರ್ಥ ಮಾಡ್ಕೋತೀವಿ. ಅದಕ್ಕೆ ತೆಲುಗುನ ಒಂದು ಗಾದೆ ಮಾತೈತಿ, ಇಪ್ಪಟಿకి రాంది ఎప్పటికి రాదు, ఇక్కడ లేనిది ఎక్కడ లేదు ಅಂತ. ಅಂದ್ರೆ ಮನುಷ್ಯನಿಗೆ ಇಡೀ ಬ್ರಹ್ಮಾಂಡ ಹೆಂಗ ಸೃಷ್ಟಿ ಇದೆಯಲ್ಲ, ತನ್ನ ಸೃಷ್ಟಿ ತಾನು ನೋಡ್ಕೊಂಡ್ಬಿಟ್ರೆ ಸಾಕು, ಇಡೀ ಜಗತ್ತಿನ ಸೃಷ್ಟಿ ಆಗತ್ತೆ. ಹಾಗೆ ಭಗವಂತನು ಕೂಡ ಈ ಭರದ್ವಾಜ ಮುನಿಗಳು ಮೋಕ್ಷಾಂಬಿಕೆ ಬೋಧನೆ ಮಾಡ್ತಾ ಇದಾರ. ಸೃಷ್ಟಿ ಹೇಗಾಯಿತು ಅಂದ್ರೆ, ನೋಡಮ್ಮ, ಪರಮಾತ್ಮನೇ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು
ಇಡೀ ಲೋಕದಲ್ಲಿ ಏನೇ ಆಗಬೇಕಂದ್ರೂ ಆತನ ಕೃಪಕಟಾಕ್ಷ ಬೇಕು. ಹೀಗಿರಬೇಕಾದಾಗ ಮೋಕ್ಷಾಂಬಿಕೆ ಹೇಳುತ್ತೇನೆ ಕೇಳು, ಈ ಸೃಷ್ಟಿಯ ರಹಸ್ಯ ಹೇಗಿದೆ ಅಂತಂದ್ರೆ, ಸೃಷ್ಟಿಕರ್ತನಾಗಿರ್ತಕ್ಕಂಥವನು ಜಗತ್ತಿನ ನಿಯಮಾವಳಿಗೊಳಪಟ್ಟಿದೆ. ಸೃಷ್ಟಿ ಸ್ಥಿತಿ ಲಯ ಇದು ಶಿವನ ಆಜ್ಞೆ. ನೋಡಿ, ಯಾವುದೇ ಜಗತ್ತಿನ ವಸ್ತುಗಳು ಒಂದ್ ದಿವ್ಸ ಹುಟ್ಟಬೇಕು, ಒಂದ್ ದಿವ್ಸ ಇರಬೇಕು, ಒಂದ್ ದಿವ್ಸ ಲಯವಾಗಬೇಕು. ಮನುಷ್ಯನು ಅಷ್ಟೇ, ಒಂದ್ ದಿವ್ಸ ಭೂಮಿಗೆ ಬರಬೇಕು, ಸ್ವಲ್ಪ ದಿವ್ಸ ಇರಬೇಕು, ಒಂದ್ ದಿವ್ಸ ಲಯವಾಗಬೇಕು. ಆ ಲಯವಾದ್ರೇ ಪ್ರಕೃತಿಗೆ ನಿಯಮ. ಬಟ್ ನಾವೇನ್ ತಿಳ್ಕೊಳ್ತೀವಪ್ಪ ಅಜ್ಞಾನಿಗಳು ಅಂದ್ರೆ, ಇವು ನಮ್ಮ ಅಂತ ತಿಳ್ಕೊಂಡ್ಬಿಡ್ತೀವಿ. ಒಬ್ಬವ ಹೋಟೆಲ್ಗೆ ಹೋಗಿದ್ದನು. ಹೋಟೆಲ್ಗೆ ಹೋಗಿ ಬಹಳ ಹಸಿವಾಗಿತ್ತು. ಹೋಗಿ ಏನ್ ನೋಡಿದ, ಅಷ್ಟೊಂದು ಚಾಡಿ ಕಲ್ತಿದ್ದಿಲ್ಲ, ಸ್ವಲ್ಪ ಓದಾಕ್ ಬರ್ತಿತ್ತು ಅವಂಗ. ಬಹಳ ಹಸಿವಾದ ಕೂಡಲೇ ಹೋಟ್ಲ ಒಂದು ರೇಟ್ ಬೋರ್ಡ್ ಹಾಕಿದ್ರ. ಏನು ಅಂದ್ರೆ, ಒಂದು ಪ್ಲೇಟ್ ಪೂರಿ 20 ರೂಪಾಯಿ, ಒಂದು ಪ್ಲೇಟ್ ವಡಾ 20 ರೂಪಾಯಿ, ಇಡ್ಲಿ 20 ರೂಪಾಯಿ, ಚಾ 10 ರೂಪಾಯಿ ಅಂತೆಲ್ಲ ರೇಟು ಮೇಲೆ ಬರ್ದಿದ್ರ. ಅವ ಏನು ಮಾಡಿಬಿಟ್ಟ ಅಂದ್ರೆ, ನೋಡಿದ ಎಲ್ಲ ಹಸಿ ಬಾಳೆ ಎಲ್ಲ ಒಂದು ಪ್ಲೇಟ್ ತಗೊಂಬ ಅಂದ. ಸಪ್ಲೈಯರ್ ಬಂದ, ಎಲ್ಲ ಒಂದು ಪ್ಲೇಟ್ ಪೂರಿ ಕೊಟ್ಟ, ಪೂರಿ ತಿಂದ, ಇಡ್ಲಿ ಕೊಟ್ಟ, ಇಡ್ಲಿ ತಿಂದ. ಆಮೇಲೆ ಏನ್ ಮಾಡಿದಪ್ಪ ಅಂದ್ರೆ, ತಿಂದ ಮೇಲೆ ಕೈ ತಕೊಂಡು ಒಂದು ಚಲೋ ಪೌಡ ಹಾಸಿದಂತ, ಮ್ಯಾಲಿಂದ ಟವೆಲ್ ಹಾಸಿ ಊಸು ಪ್ಲೇಟ್ ತೊಳಕ್ ಶುರು ಮಾಡಿದನು. ಆ ಸಪ್ಲೈಯರ್ ಬಂದು ಏನ್ ಮಾಡಕತ್ತಿ ಅಂದನು, ನೀನ್ ಏನ್ ಬರ್ದಿ ಮ್ಯಾಲ ಬೋರ್ಡ್, ಒಂದು ಪ್ಲೇಟ್ ಇಡ್ಲಿ 20 ರೂಪಾಯಿ, ಮತ್ತು ಪ್ಲೇಟ್ ನನಗ, ಇಡ್ಲಿ ನನಗ. ಒಂದು ಪ್ಲೇಟ್ ಪೂರಿ 20 ರೂಪಾಯಿ, ಪೂರಿ ನನಗ, ಪ್ಲೇಟ್ ನನಗ. ಅದಕ್ಕೆ ಚಮಚೆ ಗಿಂಚೆ ಎಲ್ಲ ಹಾಕೊಂಡು ಕಟ್ಕೊಂಡು ಹೊಂಟದ. ಅವ ಓನರ್ ಬಂದಂತ, ನೋಡಪ್ಪ ತಮ್ಮ, ಒಂದು ಪ್ಲೇಟ್ ಇಡ್ಲಿ ಅಂದ್ರ ತಿನ್ನೋವರಿಗೆ ಅಷ್ಟೇ ಪ್ಲೇಟ್ ನಿಂದು, ತಿಂದ ಮೇಲೆ ಪ್ಲೇಟ್ ನಂದು, ಇಡ್ಲಿ ನಿನಗಷ್ಟೇ. ಒಂದು ಕಪ್ ಚಾ ಕೊಡಂತೀವಿ, ಚಾ ಕುಡಿಯೋವರೆಗೆ ಕಪ್ ನಂದು, ಕುಡಿದ ಮೇಲೆ ಕಪ್ ಬಿಟ್ಟು ಹೋಗ್ಬೇಕು. ಹಾಗೆ ಭಗವಂತ ಅಂತಕ್ಕಂಥ ಓನರ್, ಜಗತ್ತು ಅಂತಕ್ಕಂಥ ಹೋಟೆಲ್, ಹೆಂಡ್ರು ಮಕ್ಕಳು ಸಂಪತ್ತು ಸಿರಿ ಏನು ಬಿಲ್ಡಿಂಗು ಕಾಂಪ್ಲೆಕ್ಸು ರೊಕ್ಕ ಸಾಲ ಕೋಟಿಗಟ್ಟಲೆ ಆಸ್ತಿ ಎಲ್ಲವೂ ನೀ ಇರೋವರೆಗೆ ಅಷ್ಟೇ. ನಿಂದ ಕತಿ ಮುಗಿದ ಮೇಲೆ ಪ್ಲೇಟು ಇಲ್ಲೇ ಬಿಡಬೇಕು, ಹೆಂಡ್ರನ್ನ ಇಲ್ಲೇ ಬಿಡಬೇಕು, ಮಕ್ಕಳನ್ನ ಇಲ್ಲೇ ಬಿಡಬೇಕು, ಕೋಟಿ ಆಸ್ತಿ ಇಲ್ಲೇ ಬಿಡಬೇಕು. ಸತ್ಯ ಗೊತ್ತಿರಬೇಕೇನಂದ್ರೆ, ನಾವು ಈ ಹೋಟೆಲ್ ಬಿಟ್ಟು ಹೊರಗೆ ಹೋಗುವಾಗ ಬಿಲ್ ಕಟ್ಟಿ ಹೋಗಬೇಕು. ಹಾಗೆ ಒಳ್ಳೇದು ಕೆಟ್ಟದು, ಒಳ್ಳೇದ ಸಣ್ಣ ತಿಳ್ಕೋಬೇಕು. ನಾವು ಮನುಷ್ಯ ಏನ್ ತಿಳ್ಕೋಬೇಕಂದ್ರೆ, ಇಂಥ ಪುಣ್ಯ ಕಾರ್ಯಗಳಿಗೆ ಬಂದಾಗ ಇವೇನು ಕಟ್ಟಿದ್ದೀವಲ್ಲ, ದಾನವನ್ನು ಮಾಡ್ತೀವಲ್ಲ, ಇದು ನಿಜವಾದ ಪುಣ್ಯ. ಇದು ನಿಜವಾದ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ, ಇಂತಿಂಥ ಪವಿತ್ರ ಕಾರ್ಯಗಳಿಗೆ ಮನುಷ್ಯ ತನ್ನ ತಿಳಿದಷ್ಟು ಕೊಡಬೇಕು. ಆದ್ರೆ ಮನಸ್ಸಂಗೆ ಬರಂಗಿಲ್ಲ. ಅದು ಎಲ್ಲ ನನಗೆ ಬೇಕಂತ ಯಾವುದು ಹಿಂದೆ ಬರಂಗಿಲ್ಲ. ಆದ್ರೆ ಅವೇನು ಓಡೋಣ ಅಂತ ನಾವೇನ್ ತಿಳ್ಕೊಂಡು ಗೊತ್ತಾ, ಇದು ನನ್ನ ಮನಿ, ಇದು ನನ್ನ ಮನಿ, ಇದು ನನ್ನ ಮಕ್ಕಳು, ಇದು ನನ್ನ ತಾಯಿ, ನನ್ನ ಹೆಂಡತಿ. ಎಲ್ಲೇವರೆಗೆ ನೀನ್ ಇರೋವರೆಗೆ ಎಲ್ಲವೂ ನಿನ್ನುವೆ. ನಿಂದೇ ಕತ್ತಿ ಮುಗಿದ ಮೇಲೆ ಯಾರು ಜೊತೆಗೆ ಬರಂಗಿಲ್ಲ. ಇರುವಾಗ ಮನೆಯನ್ನೊಂದು ಕಟ್ಟಿ, ಇರುವಾಗ ಮನೆಯನ್ನೊಂದು ಕಟ್ಟಿ, ಇರುವಾಗ ಆಳು ಕಾಳೆಲ್ಲ ಗಟ್ಟಿಯಾಗಿ ಇಟ್ಟಿ, ನಾಳೆ ಕರಿಯಾಕ ಬರುವನು ಯಮನೆಂಬ ಶೆಟ್ಟಿ, ಕರಿಯಾಕ ಬರುವನು ಯಮನೆಂಬ ಶೆಟ್ಟಿ, ಆಳು ಕಾಳು ಎಲ್ಲೆಪ್ಪ ಬಿಟ್ಟಿ. ಯಾರು ಆಳು ಬರಂಗಿಲ್ಲ, ಕಾಳು ಬರಂಗಿಲ್ಲ. ಅದಕ್ಕೆ ಸೃಷ್ಟಿಯ ರಹಸ್ಯ ಏನಿದೆ ಅಂತಂದ್ರೆ, ಏನೇ ಇದ್ರೂ ಕೂಡ ಈ ಸೃಷ್ಟಿಯಲ್ಲಿ ಶಿವ ಲಯ ಮಾಡ್ತಕ್ಕಂಥ ಶಕ್ತಿ ಇದನ್ನಲ್ಲ, ಆ ಸಕಲ ಪರಮಾತ್ಮನೇ, ಆತನ ಆಜ್ಞೆ ಇಲ್ಲದಂಗೆ ಏನೂ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಆ ಮುನಿಗಳು ಬೋಧನೆ ಮಾಡ್ತಾ ಇದ್ದಾರೆ. ಮುಂದೆ ಏನಾಗಿದೆ ಒಂದು ಸಣ್ಣ ಗೀತೆ ಏನಂತ ನೋಡೋಣ. ಸಾಂಬದೇ ನಮಃ ಪಾರ್ವತೀಶ್ವರ ಹೊತ್ತಂತಾಯಿ ಕೊಡ ಬಿತ್ತಂದ್ರೆ ಸಿಗೋದಿಲ್ಲ, ಹೊತ್ತಂತಾಯಿ ಕೊಡ ಬಿತ್ತಂದ್ರೆ ಸಿಗೋದಿಲ್ಲ, ಉತ್ತಮರ ಹಾದಿ ನೀ ಹಿಡಿಯೇನೆ ತಂಗಮ್ಮ, ಉತ್ತಮರ ಹಾದಿ ಹಿಡಿಯೇ ತಂಗಿ, ಎಚ್ಚರದಿಂದ ನಡೆ, ಹೊತ್ತಂತಾಯಿ ಕೊಡ ಬಿತ್ತಂದ್ರೆ ಸಿಗೋದಿಲ್ಲ.
ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಅತ್ತೆ ಮನೆ ಸೊಸೆ ನೀನು ಕೇಳಮ್ಮ ತಂಜಮ್ಮ ಉತ್ತಮರ ಮಗಳಮ್ಮ ಮತ್ತೊಮ್ಮೆ ಕೇಳಮ್ಮ ಅತ್ತೆ ಮನೆ ಸೊಸೆ ನೀನು ಕೇಳಿ ನೀ ತಂಜಮ್ಮ ಉತ್ತಮರ ಹಾದಿಯೇ ತಂಗಿ ಎಚ್ಚರದಿಂದ ನಡಿಯೇ ತಂಗಿ ಎಚ್ಚರದಿಂದ ನಡಿಯೇ ಒತ್ತಂತಾಯಿ ಕೂಡ ಬಿತ್ತಂದ್ರೆ ಸಿಗೋದಿಲ್ಲ ಅತ್ತಗಿತ್ತ ತಿರುಗುವ ಜಾಕೆ ವ್ಯಥಾವರ್ತ ಕಳೆಯುವ ಜಾಕೆ ಅತ್ತಗಿತ್ತ ತಿರುಗುವ ಜಾಕೆ ವ್ಯಥಾ ಕಾಲ ಕಳೆಯುವ ಜಾಕೆ ಚಿತ್ತವಿಟ್ಟು ಮಡಿ ನೀರು ನೀ ತುಂಬಬೇಕು ಚಿತ್ತವಿಟ್ಟು ಮಡಿ ನೀನು ನೀ ತುಂಬಬೇಕು ಉತ್ತಮರ ಹಾದಿಯೇ ತಂಗಿ ಎಚ್ಚರದಿಂದ ನಡಿಯೇ ಒತ್ತಂತಾಗಿ ಕೂಡ ಬಿತ್ತಂದ್ರೆ ಸಿಗೋದಿಲ್ಲ ಹಸಿ ಮಣ್ಣಿನ ಕೋಡ ಬೆಸಗಿ ಕೋಡಮ್ಮ ತಂಗಿ ಹಸಿ ಮಣ್ಣಿನ ಕೋಡ ಬೆಸಗಿ ಕೋಡಮ್ಮ ತಂಗಿ ಎಂದಿಗಾದರೊಂದು ದಿನ ಒಡೆದು ಹೋಗುವ ಕೋಡ ಎಂದಿಗಾದರೊಂದು ದಿನ ಒಡೆದು ಹೋಗುವ ಕೋಡ ಉತ್ತಮರ ಹಾದಿಯೇ ತಂಗಿ ಎಚ್ಚರದಿಂದ ನಡಿಯೇ ಒತ್ತಂತಾಯಿ ಕೂಡ ಬಿತ್ತಂದ್ರೆ ಸಿಗೋದಿಲ್ಲ ಉತ್ತಮರ ಹಾದಿ ನೀ ಹಿಡಿಯೇ ನೀ ತಂಜಮ್ಮ ಉತ್ತಮರ ಹಾದಿ ಹಿಡಿಯೇ ತಂಗಿ ಎಚ್ಚರದಿಂದ ನಡಿಯೇ ಧರೆಯಳು ಮೆರೆಯುವ ಶಿಶುನಾಳಾಧೀಶರ ಧರೆಯಳು ಮೆರೆಯುವ ಶಿಶುನಾಳಾಧೀಶರ ಪಾದಕ್ಕೆ ಮುಗಿ ನೀನು ತಂಗಿ ನೀ ಬಾರಮ್ಮ ಧರೆಯಳು ಮೆರೆಯುವ ಶಿಶುನಾಳಾಧೀಶರ ಪಾದಕ್ಕೆ ಮುಗಿ ನೀನು ತಂಗಿ ನೀ ಬಾರಮ್ಮ ಉತ್ತಮರ ಹಾದಿಯೇ ತಂಗಿ ಎಚ್ಚರದಿಂದ ನಡಿಯೇ ತಂಗಿ ಎಚ್ಚರದಿಂದ ನಡಿಯೇ ಒತ್ತಂತಾಯಿ ಕೂಡ ಬಿತ್ತಂದ್ರೆ ಸಿಗೋದಿಲ್ಲ ಉತ್ತಮರ ಹಾದಿ ನೀ ಹಿಡಿಯೇ ನೀ ತಂಜಮ್ಮ ಉತ್ತಮರ ಹಾದಿ ಹಿಡಿಯೇ ತಂಗಿ ಎಚ್ಚರದಿಂದ ನಡಿಯೇ ತಂಗಿ ಎಚ್ಚರದಿಂದ ನಡಿಯೇ ಸಾಂಬಜಯ ನಮ ಪಾರ್ವತೀಶ್ವರರ ಮಹಾದೇವ ಮೋಕ್ಷಾಂಬಿಕೆಯು ಆ ಭರದ್ವಾಜ ಮುನಿಗಳಿಂದ ಸೃಷ್ಟಿಯ ರಹಸ್ಯವನ್ನು ತಿಳಿದಿದ್ದಾಳೆ. ಶಿವನ ಲೀಲೆಯನ್ನು ತಿಳಿತಾ ಇದ್ದಾಳೆ. ನೋಡಮ್ಮ ಮೋಕ್ಷಾಂಬಿಕಾ ಕೇಳು,
ಶಿವನ ಲೀಲೆ ಹೀಗಿರಬೇಕಾದಾಗ ಸೃಷ್ಟಿ ಸ್ಥಿತಿ ಲಯಗಳು ಅವನೇ ಆಗಿದ್ದಾಗ ಜಗಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಆತನೇ ಸೃಷ್ಟಿ ಮಾಡಿದ ಈ ಜಗತ್ತಿನಲ್ಲಿ ಎಷ್ಟು ವಿಭಿನ್ನವಾಗಿಟ್ಟಿದ್ದಾನ ವಿಚಾರ ಮಾಡ್ರಿ. ಒಳ್ಳೆಯವರದಾರ, ಕೆಟ್ಟವರದಾರ, ರಾಕ್ಷಸರದಾರ, ಪ್ರಾಣಿಗಳದಾವ, ಪಶುಪಕ್ಷಿಗಳದಾವ, ಮಾನವರದಾರ, ಗಂಡದಾವ, ಹೆಣ್ಣದಾವ, ಎಲ್ಲರೂ ಮನುಷ್ಯರಾದರೂ ಕೂಡ ಸೃಷ್ಟಿ ಹೆಂಗಿದೆ ಅಂತಂದ್ರ ಒಬ್ಬರು ಕೂದಲಿದ್ದಂಗೆ ಇನ್ನೊಬ್ರು ಕೂದಲಿಲ್ಲ, ಒಬ್ರಿಗೆ ಕೂದಲೇ ಇರೋದಿಲ್ಲ, ಅದು ಬೇರೆ ಪ್ರಶ್ನೆ. ಒಬ್ಬರು ಮೂಗಿದ್ದಾಗ ಇನ್ನೊಬ್ರು ಮೂಗಿಲ್ಲ, ಒಬ್ಬರು ಧ್ವನಿ ಇದ್ದಂಗೆ ಇನ್ನೊಬ್ಬರ ಧ್ವನಿ ಇಲ್ಲ. ಇಷ್ಟೆಲ್ಲ ವಿಭಿನ್ನವಾಗಿ ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ ಮೋಕ್ಷಾಂಬಿಕ ಕೇಳ್ತಾ ಇರಬೇಕಾದಾಗ ಭರದ್ವಾಜ್ ಹೇಳ್ತದನ, ನೋಡಮ್ಮ, ಈ ಜಗತ್ತಿನಲ್ಲಿ ಎಲ್ಲಗಳೂ ಕೂಡ ಉಡ್ಲಿಕ್ಕೆ, ಆಯಾ ಜೀವಿಗಳ ಜೀವನವನ್ನು ದುಃಖಮಯವಾಗಲಿಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ಅವರ ಜನ್ಮ ಜನ್ಮಾಂತರದ ಕರ್ಮ. ಭಗವಂತ ಅವರವರ ಕರ್ಮನನುಸಾರವಾಗಿ ಅವರನ್ನು ಸೃಷ್ಟಿ ಮಾಡಿರ್ತಾನೆ. ರಾಕ್ಷಸರು ಉತ್ಪತ್ತಿ ಆದರು, ದೇವತೆಗಳು ಉತ್ಪತ್ತಿ ಆದರು, ಮಾನವರು ಉತ್ಪತ್ತಿ ಆದರು. ಇದಕ್ಕೆಲ್ಲ ಕಾರಣ ಏನಂತಂದ್ರ ಅವರವರು ಮಾಡಿರ್ತಕ್ಕಂತಹ ಕರ್ಮಕ್ಕನುಸಾರವಾಗಿ ಅವನು ಅನುಭವಿಸ್ಬೇಕು ಅಂತಿರ್ತೀವಿ. ನಾವೆಲ್ಲ ಮಾಡಿದ ಕರ್ಮ ಎಲ್ಲಿ ಬಿಡುತ್ತಪ್ಪ ಅಂತೀವಿ. ಕರ್ಮ ಅಂದ್ರೆ ನಾವು ಮಾಡೋ ಕೆಲಸ. ನಿಮ್ಗೆ ಸರಳ ಉದಾಹರಣೆ ಹೇಳ್ಬೇಕು, ಅರ್ಥ ಆಗ್ಬೇಕಪ್ಪ ಅಂದ್ರ, ಒಬ್ಬ SLC ಹುಡುಗಿದ್ದನು, ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದ. ಅದ SLC ಓದನ್ ಮನೆ ಮುಂದೆ 4 ಮನೆ ಆದ್ಕೊಂಡು ಟೀಚರ್ ಮನೆ ಇತ್ತಂತ. ಹುಡುಗಿಗೆ ಎಕ್ಸಾಮ್ ಬಂದಿದ್ದು, ಬಹಳ ಅರ್ಜೆಂಟ್ ಓದಬೇಕಾಗಿತ್ತು ಅಂತ ಹೇಳಿ ಡಿಕ್ಷನರಿ ಬೇಕಾಯ್ತಂತ. ಪದಗಾರ್ಥ ಗೊತ್ತ ಡಿಕ್ಷನರಿ. ಅದಕ್ಕೆ ಅರ್ಜೆಂಟ್ ಹೋಗಿ ಮಾಸ್ತರ್ ಮನೆ ಹೋಗಿ ಏನು ಕೇಳಿದಪ್ಪ ಅಂದ್ರೆ, ನಮಸ್ಕಾರಿ ಸರ, ಬಾರ ಕುತ್ಕೋ ಅಂದನು. ನಮಸ್ಕಾರ ಮಾಸ್ತರ್, ಏನಿಲ್ರಿ, ಒಂದು ತಾಸು ಡಿಕ್ಷನರಿ ಕೊಡ್ರಿ, ಒಂದು 4 ಪದ ಹುಡುಗಿ ಕೊಡ್ತೀನಿ ಅಂದನು. ಮಾಸ್ತರ್ ಭಾಳ ಸ್ಟ್ರಿಕ್ಟ್ ಇದ್ದು ಹೇಳಿದಂತವ, ನೋಡ್ತಮ್ಮ, ನಮ್ಮ ಮನೆಗೆ ಯಾವ ವಸ್ತು ಹೊರಗೆ ಕೊಡಂಗಿಲ್ಲ, ಯಾವ ಹೊರಗೆ ವಸ್ತು ಕೊಡಕ್ಕೆ ಅಭ್ಯಾಸ ಇಲ್ಲ ನಮಗ. ನೇರಾಗಿ ಡಿಕ್ಷನರಿ ಬೇಕಂದ್ರ ಇಲ್ಲೇ ಬಾ, ಇಲ್ಲೇ ಕುತ್ಕೋ, ಡಿಕ್ಷನರಿ ಬಳಸು, ವಾಪಸ್ ಒಯ್ಯಿ ಅನ್ನೋದು. ಮತ್ತು ಹುಡುಗ ಅರ್ಜೆಂಟ್ ಇತ್ತು, ಬಂದ ಡಿಕ್ಷನರಿ ತಗೊಂಡ. ಒಂದು ತಾಸು ಆಮೇಲೆ ಮನೆಗೆ ಹೋದ, ಎಕ್ಸಾಮ್ ಬರದ. ಒಂದು ವಾರ 10 ದಿವಸ ಆದ್ಕೊಳ್ಳಿ ಏನಾಯ್ತು, ಮಾಸ್ತರ್ ಹಿಂಗೆ ತಿರುಗಿ ಹೋಗಿದ್ದ. ಮನೆಯೆಲ್ಲ ಕಸ ಇತ್ತು, ಕಸಬರಿ ಸಿಗ್ಲಂತ ಹೊಡ್ಯಾಕ. ಅವು ಏನ್ ಮಾಡ್ಬೇಕು, ಯಾರೋ ಪರಿಚಯ ಅಂತ ಸೀದಾ ಅವನ ಹತ್ರ ಹೋದ. ಕೊತ್ತಮ್ಮ, ಬರಿ ಸರ್ ಕುಂದ್ರ ಬರಿ ಸರ್ ಅಂತ ಕುರ್ಚಿ ಹಾಕಿದ. ನಮ್ ಸಸ ಬರಿ ಸರ್, ಏನಿಲ್ಲ, ನಿಮ್ ಮೇಡಮ್ ಅವರು ಊರಿಗೆ ಹೋಗ್ಯಾರ, ಒಂದ್ ಸ್ವಲ್ಪ ಕಸಬರಿಗೆ ಕೊಡು, 1 ತಾಸು ಹೊಡೆದು ಕೊಡ್ತೀನಿ. ಆ ಹುಡುಗನಂತ, ನಮಸ್ಕಾರ ಮಾಸ್ತರ, ನಮ್ಮ ಮನೆ ವಸ್ತು ಹೊರಗೆ ಕೊಡಂಗಿಲ್ಲ, ನಾವು ಯಾರಿಗೂ ವಸ್ತು ಕೊಡಂಗಿಲ್ಲ, ನಿಮಗಾಗಿ ಬೇಕಂದ್ರೆ ಕಸಬರಿಗೆ ಕೊಡ್ತೀನಿ, ಇಲ್ಲೇ ಬಳಿರಿ, ಇಟ್ಟೋರಂತ. ಅಂದ್ರ ನಾವು ಏನು ಕರ್ಮ ಇರ್ತದಲ್ಲ, ಒಳ್ಳೇದು ಮಾಡಿದ್ರೆ ಮಾತ್ರವೇ ನಮ್ಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಬರ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ತಿಂತಕ್ಕಂಥ ಆಹಾರ. ಸಾತ್ವಿಕ ಗುಣ, ರಜೋಗುಣ, ತಾಮಸ ಗುಣ. ನಾವು ತಿನ್ನುವ ಆಹಾರದ ಮೇಲೆ ನಮ್ಮ ಮನಸ್ಸು ನಿರ್ಣಯ ಆಗುತ್ತ. ಯಾಕೆ ದಾಸೋಹದಲ್ಲಿ ಪ್ರೀತಿಯಿಂದ ಉಣಿಸ್ತಾರ, ಪ್ರಸಾದ ಕೊಡ್ತಾರಂದ್ರ, ಮನುಷ್ಯನು ತಿಂದಿರತಕ್ಕಂಥ ಆಹಾರದ ಮುಂದೆ ಯಾವ ಕಾಣಿಕೆಗಳು ಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರನ್ನ ಬಂದ ತಕ್ಷಣ ಫಸ್ಟ್ ಊಟನೇ ಯಾಕೆ ಮಾಡಿಸ್ತೀವಿ ಅಂತಂದ್ರ, ತಿಂತಕ್ಕಂಥ ಪ್ರಸಾದ ಏನಾಗುತ್ತಂದ್ರೆ ಒಳಗಡೆ ಹೋಗಿ 48 ದಿನಗಳಾದ ನಂತರ ಮನಸ್ಸಾಗಿ ಪರಿವರ್ತನೆ ಆಗುತ್ತಂತ. ನಾವು ತಿಂದಿರೋ ಒಂದು ತುತ್ತು ಅನ್ನ ರಕ್ತವಾಗಿ, ಮಾಂಸವಾಗಿ, ಮಜ್ಜವಾಗಿ, ಶುಕ್ಲವಾಗಿ, ವೀರ್ಯವಾಗಿ, ಮನಸ್ಸಾಗಿ ಪರಿವರ್ತನೆ ಆಗುತ್ತಂತ. ಅದಕ್ಕೆ ಹೇಳೋದು, ಯಾವಾಗ ಹಳ್ಳಿಗಳಿದೆ ಹಿರಿಯರು ಬೈತಿರ್ತಾರ, ಮಾಡಬಾರ್ದು ಕೆಲಸ ಮಾಡಿದ್ರೆ ಹೊಟ್ಟೆಗೆ ಏನ್ ತಿಂತಿ ಅಂತಾರೆ. ಅಂದ್ರೆ ಹೊಟ್ಟೆ ಏನ್ ತಿಂತೀಯೋ ಅದನ್ನೇ ನೀನ್ ಮಾಡ್ತೀಯ ಅಂತ. ನೆತ್ತಿಯಲ್ಲಿ ಬರೋ ಆಲೋಚನೆಗೂ ಹೊಟ್ಟೆಗೆ ಹಾಕ್ತಕ್ಕಂಥ ಆಹಾರಕ್ಕೂ ಸಂಬಂಧ ಇದೆ. ಅದಕ್ಕ ಅಲ್ಲಿ ಹೇಳ್ತಾನ ಭರದ್ವಾಜ ರುಜಿ, ನೋಡಮ್ಮ, ಈ ಜಗತ್ತಲ್ಲಿ ರಜಸ್ಸು, ಸತ್ವಗುಣ, ತಮೋಗುಣದ ಅನುಗುಣವಾಗಿ ಜನರ ವರ್ತನೆ ಮಾಡ್ತಾ ಇದ್ದಾರೆ. ಆ ವರ್ತನೆಗೆ ಅನುಗುಣವಾಗಿ ಆಶ್ರಯಿಸಿ ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇದ್ದಾವೆ. ಈ ಸೃಷ್ಟಿ ರೀತಿಗಳನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಶಿವನಾಜ್ಞೆ. ಹಾಗಾದರೆ ಜೀವಾತ್ಮಗಳೆಲ್ಲವುದಕ್ಕೂ ಕೂಡ ಪರಮಾತ್ಮನ ಕಲಿಬೇಕನ್ಸಂಗಿಲ್ಲಲ್ಲ, ಯಾಕ? ದೊಡ್ಡ ಪ್ರಶ್ನೆ ಇದು. ಈಗ ಬಹಳ ಜನ ಅದರ, ಮೋಕದ ನಗರ, ತಮ್ರಣ್ಣಗರ, ಎಲ್ಲ ಜನ ಬಂದು ಕುಂದಿರ್ಬೋದಾಗಿತ್ತು. ಇಲ್ಲಿ ಎಲ್ಲರಿಗೂ ಬೇಕನ್ಸಂಗಿಲ್ಲ. ಯಾಕೆ ಈ ಶಿವಜ್ಞಾನ ಬೇಕನ್ಸಂಗಿಲ್ಲ ಅಂತಂದ್ರೆ, ಅವರನ್ನ ಮಾಯಾ ಜಗತ್ತು ಸೆಳೆ ಹಿಡಿದಿರ್ತದೆ.
ಆಕರ್ಷಣೆ ಒಳಗಾಗಿರ್ತದೆ. ಎಷ್ಟೋ ಮಂದಿ ಪುರಾಣ ಬರ್ಬೇಕಂತ ಇರ್ತಾರೆ, ಯಾವುದೋ ಮಿಸ್ ಕಾಲ್ ಮಾಡ್ಕೊಂಡು ಆ ಕಡೆ ಹೋಗ್ಬಿಡ್ತಾರೆ. ಅವರು ಪುರಾಣಕ್ಕೆ ರೆಡಿಯಾಗೇ ಬಂದಿರ್ತಾರೆ, ಮಧ್ಯದಾರಿ ಯಾರು ಮಾತಾಡ್ಸ್ಬಿಟ್ಟು ಆ ಕಡೆ ಹೋಗ್ಬಿಡ್ತಾರೆ. ಯಾಕಂತಂದ್ರೆ ಆ ಜಗತ್ತಿನಲ್ಲಿ ಭಗವಂತ ಏನ್ ಮಾಡಿದ ಸೆಳೆತ ಇಟ್ಟಾರ. ಒಬ್ಬವ ರಾಜ ಇದ್ದ. ಆ ರಾಜ ಮಕ್ಕಳಿದ್ದಿಲ್ಲಂತ ಅವನು. ಅದಕ್ಕ ಅವ ಏನ್ ಮಾಡಿದಪ್ಪ ಅಂದ್ರೆ ನೆಕ್ಸ್ಟ್ ವಾರಸ್ದಾರ್ ಯಾರು ಮಾಡಬೇಕು ಅಂತ ಬಹಳ ಚಿಂತೆ ಮಾಡಿದಂತ. ಮಂತ್ರಿ ಬಹಳ ಬುದ್ಧಿವಂತ ಇದ್ದ. ಏನ್ ಮಾಡಬೇಡ್ರಿ, ನಿನ್ ಮೇಲೆ ಯಾರು ಗೌರವ ಐತಲ್ಲ ಅವ್ರ ಮೇಲೆ ಮಾಡ್ರಿ. ಅವ ರಾಜ ಅಂದ, ಮತ್ ನನ್ನ ಮೇಲೆ ಗೌರವ ಅಂದ್ಮೇಲೆ ಎಲ್ಲರೂ ನನ್ನ ಮೇಲೆ ಗೌರವನೇ ಇರ್ತಾರ, ಯಾರು ಮಾಡಬೇಕು? ಅದಕ್ಕೆ ಮಂತ್ರಿ ಒಂದು ಪರೀಕ್ಷೆ ಇಡ್ತ ನಾನು, ಏನಿಲ್ಲ ಡಂಗುರ ಸಾರಿಬಿಡೋದು. ನಾಳೆ ಬೆಳಿಗ್ಗೆ ಸೂರ್ಯೋದಯ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಹಾಪ್ರಭುಗಳು ರಾಜರು ಒಂದು ಪಾರ್ಕ್ ಅದ, ಆ ಪಾರ್ಕ್ನ ಹಿಂದೆ ಕುಂತಿರ್ತಾರ. ಯಾರು ಬಂದು ರಾಜನ ಮುಟ್ತಿರೋ ಅವ್ರು ನೆಕ್ಸ್ಟ್ ರಾಜ ಆಗ್ತೀರಿ ಅಂತ ಒಂದು ಡಂಗುರ ಸಾರಿಬಿಟ್ಟಂತ. ಸಾರಿದ ಕೂಡಲೇ ಊರಾನ ಮಂದಿ ಕೇಳ್ತೀರೇನು, ಮತ್ತೆ ಇಷ್ಟರ ಮಟ್ಟಿಗೆ ಅವಕಾಶ ಯಾರು ಬಿಡ್ತಾರ? ರಾತ್ರಿನೇ ಬಂದು ಒಂದು ಹಾಸಿಗೆ ತಗೊಂಡು ಬೆಳಗ್ಗೆ 6 ಗಂಟೆ ಆದ ಕೂಡ ಹೋಗ್ಬೇಕು, ರಾಜನ ಮುಟ್ಟಬೇಕು, ವಾರಸ್ದಾರ ಆಗ್ಬೇಕು, ಇಡೀ ರಾಜ್ಯ ನಂದಾಗ್ಬಿಡ್ತದಲ್ಲ ಅಂಥೇಳಿ ಎಲ್ಲ ಮಾತಾಡ್ಕೊಂಡು ಒಳ್ಳೆ ಪೈಲ್ವಾನ್ಗೀತೆ ರೆಡಿ ಮಾಡಿ ರಾತ್ರಿ ಊಟನೇ ಮಾಡಲ್ಲ, ಮುಂಜಾನೆ ಕೂಡ ಜಲ್ದಿ ಎದ್ದೇಳ್ಬೇಕಂತೇಳಿ ಎಲ್ಲರೂ ಹಾಸಿಗೆ ಹಾಸ್ತಿರು. ಗೇಟ್ ಮುಂದೆ ಎಲ್ಲರೂ ಮಲ್ಕೊಂಡು ರೆಡಿ ಆಗ್ಬಿಟ್ರು. ಇನ್ನೇನು ಸೂರ್ಯ ಉದಯ ಆಗ್ಕೊಂಡ್ಲೆ ಮಂತ್ರಿ ಬಂದ, ಗೇಟ್ ಓಪನ್ ಮಾಡಿದ. ಆಯ್ತು, ಇಲ್ಲಿಂದ ಬಿಡ್ತೀನಿ, ಕಡೆಗೆ ಹೋಗಿಬಿಟ್ರಿ, ಪಾರ್ಕಿನ ಕಟ್ಟ ಕಡೆಗೆ ಹೋಗ್ರಿ, ಯಾರು ಮುಟ್ತೀರಿ ಅವರಿಗೆ ರಾಜ್ಯ ಅಂದ ಕೂಡಲೇ ಎಲ್ಲರೂ ಸಿದ್ಧರಾಗ್ಬಿಟ್ರು. ತಯಾರಾಗಿ ಕೂಡಲೇ ಏನಾಯ್ತಂದ್ರೆ ಆ ಗೇಟ್ ತೆಗೆದ ತಕ್ಷಣವೇ ಅಲ್ಲಿ ಬಹಳ ಜನ ಕುಂತಿದ್ರದು. ಬರ್ರಿ ಟಿಫನ್ ಮಾಡೋ ಬರ್ರಿ ಅಂತ ಕರೆದ್ರದು. ಇವ್ರಂದ್ರಂತ ಮತ್ತೆ ಬಹಳ ದೂರ ಇರ್ಬೋದು, ಟಿಫನ್ ಮಾಡಿ ಹೋದಾಯ್ತಂದ್ರೆ ಟಿಫನ್ಗೆ ಹೋದ್ರದು. ಇಡ್ಲಿ ತಿಂದ್ರು, ಒಗ್ಗರಣೆ ತಿಂದ್ರು, ಮೇಲೊಂದು ಬೋರ್ಡ್ ಹಾಕಿಬಿಟ್ಟಿದಂತ. ಏನು ಅಂದ್ರೆ ಎಷ್ಟೇ ಟಿಫನ್ ಮಾಡ್ರಿ ಫ್ರೀ ಅಂತ. ಅವ ಅಂದ್ರಂತ ಹುಡುಗ ಅಬ್ಬಾಬಾಬು ಏನ್ ವ್ಯವಸ್ಥೆ ಮಾಡಿನಪ್ಪ ರಾಜ ಅಂತೇಳಿ 2 ಪ್ಲೇಟ್ 4 ಪ್ಲೇಟ್ ಹೊಡೆದ್ಬಿಟ್ಟಂತ. ರೊಕ್ಕನೇ ಇಲ್ಲಲ್ಲ, 4 ಪ್ಲೇಟ್ ಹೊಡೆದ್ರು. ಸ್ವಲ್ಪ ಮುಂದೆ ಹೋದ ಕೂಡಲೇ ಬಂಗಾರದ ಇಟ್ಟಿದ್ದಂತ. ಬಂಗಾರ ಎಷ್ಟು ತೋತ್ರಿ? ಬಂಗಾರ ತೋರಿಲ್ಲ ಅಂತ. ಉಚಿತ ಬಂಗಾರ, ಉಚಿತ ಬೆಳ್ಳಿ. ಹೆಣ್ಮಕ್ಳು ಕೇಳ್ತೀರ, ಮುಗಿದೋಗ್ತಿನ್ನ ಅಂಗಡಿ ಬಿಟ್ಟು ಹೊರಗೆ ಬರಲ್ಲ ಅಂತ. ಅವ್ರು ಬಂಗಾರ ತಗೊಂಡ್ರು ಅವ್ರು ಕೇಳಿದ್ರೆ ಅಲ್ಲ, ಬಂಗಾರ ಮನೆಗೆ ಇಟ್ಟು ಬರೋದು ಬೇಕಾದ್ರೆ ಇಡಬೋದಲ್ಲ ಅನ್ನೋದು. ಚೀಲ ತುಂಬಿದ್ದೆ ಮನೆಗೆ ಒಯ್ದಿದ್ದೆ, ಚೀಲ ತುಂಬಿದ್ದೆ ಮನೆಗೆ ಒಯ್ದಿದ್ದೆ. ಬಟ್ಟೆ ಅಂಗಡಿಗಳು ಬಟ್ಟೆ ಒಯ್ಯಕತ್ತೀರ, ಬೆಳ್ಳಿ ಬಂಗಾರ. 12 ಗಂಟೆ 1 ಗಂಟೆ ಆಯ್ತು, ಒಬ್ನು ಬರಲ್ಲ ರಾಜನ ಹತ್ರ. ಅವ ರಾಜನಂತ ಏನೋ ಮಂತ್ರಿ ಒಬ್ರು ಬರಲ್ಲ, ಹಂಗೈತಂದ ಅಂತ. ಅವ ನೋಡಿ ಜನ ಎಷ್ಟು ಬೀಜದ್ರಂದಂತ. ಬಟ್ಟೆ ಒಯ್ತ ಫ್ರೀ, ಮ್ಯಾಲ ಫ್ರೀ ಬೋರ್ಡ್ ಹಾಕ್ಬಿಟ್ಟಾನ. ಬಂಗಾರ ಒಯ್ತಾರ, ಮನೆಗಿಟ್ಟು ಬರ್ತಾರ. ವಯಸ್ಸಿದ್ದವರು, ಮುದುಕರು, ಹೆಣ್ಮಕ್ಳು, ಗಣಮಕ್ಕಳು, ಯಾವ ಭೇದಗಳನ್ನು ಹೊತ್ಕೊಂಡು ಹೊಟ್ಬಿಟ್ರಂತ. ಒಟ್ಟ ಮಕ್ಕಳು ಕುನ್ಸೋದು ಒಯ್ಯೋದು. ಸಾಯಂಕಾಲ 6 ಗಂಟೆ ಆಯ್ತು, ಇಡೀ ಅಂಗಡಿಯಾಗಿನ ಬಟ್ಟೆ ಎಲ್ಲ ಖಾಲಿ ಆದವು, ಬಂಗಾರ ಖಾಲಿ ಆಯ್ತು. ಅದು ಒಬ್ರು ರಾಜನ ಹತ್ತು ಬರಲಿಲ್ಲ. ರಾಜ ಬಹಳ ಸಿಟ್ಟು ಬಂದಂತ. ಅಲ್ಲೋ ಎಂತ ಮೂರ್ಖದರ ಜನ, ನನ್ನ ಬಂದು ಮುಟ್ಟಿದ್ರ ಇಡೀ ರಾಜ್ಯನೇ ಕೊಟ್ಬಿಡ್ತೀನಿ ನಾನು, ಆದ್ರೆ ಅವ್ರಿಗೆ ಬರಕಲ್ಲ. ನಾವು ಮಂತ್ರಿ ಅಂತ ನೋಡ್ರಿ ಗುರುವೆ, ಇದೇ ಮಾಯಾ ಜಗತ್ತಂದಂತ. ಇದಕ್ಕೆ ಮಾಯಾ ಜಗತ್ತನ್ನು ಕರೆಯೋದು. ಅವ್ರನ್ನ ಬಿಡಂಗಿಲ್ಲ, ಬಂಗಾರ ಹೋಗಕ್ ಬಿಡವಲ್ದು, ಬೆಳ್ಳಿ ಹೋಗಕ್ ಬಿಡವಲ್ದು. ಹಿಂಗಾಗಿ ಏನ್ ಮಾಡಿದಂತಂದ್ರ ಆ ಮಾಯಾ ಜಗತ್ತಿಗೆ ಬಿಟ್ಬಿಟ್ಟಾರ. ಅದಕ್ಕೆ ಅವ ರಾಜ ಸಿಟ್ಟು ಬಂದಂತ, ಯಾರು ಒಯ್ದಿರಲ್ಲ ಓಸರು ತೊಗೊಂಬಂದು ಗ್ಯಾರಂಟಿ ಮನ್ಯಾಗ ಹೊತ್ತುಕೊಂಡು ಒಂದು ತುಂಡು ಬಂಗಾರ ಬಿಡಬಾರದು. ಕರ್ಕೊಂಡು ಬಂದ್ರೆ ಕಂಬ ಕಟ್ಟಿ ಬಡದಂತ, ತಂದಿಡು ಎಲ್ಲ ಕೊಟ್ಟು ವಾಪಸ್ ಅಂತೇಳಿ. ಅವು ಅಲ್ಲೆಪ್ಪು ಅಂದ್ರಂತ. ಹೇಳಕ್ ಕಾರಣ ಏನಂದ್ರೆ, ಪರಮಾತ್ಮ ಅಂತಕ್ಕಂಥ ರಾಜ, ಪಾರ್ಕ್ ಅಂತಕ್ಕಂಥ ಜಗತ್ತು, ಸಂಪತ್ತು ಅಂತಕ್ಕಂಥ ಮಾಯೆ, ಅದ್ರಾಗ ಬಿದ್ದು ಬಿಟ್ಟಿವಲ್ಲ, ಅದನ್ನ ಮರ್ತು ಬಿಡ್ತೀವಿ. ಶಿವನನ್ನು ಮರ್ತು ಬಿಡ್ತೀವಿ. ವಯಸ್ಸಾದ್ಮೇಲೆ ಶಿವ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು 100 ರೋಗ ಕೊಟ್ಟು ಕೂಡಲೇ ಶಿವನ್ ಧ್ಯಾನ ಮಾಡ್ತೀವಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಈ ಸೃಷ್ಟಿ ಯಾಕೆ ಹಿಂಗಿದೆ ಅಂತ ಮೋಕ್ಷಾಂಬಿಕೆ ಪ್ರಶ್ನೆ ಮಾಡಿದ್ರ ಧ್ವಜ ಹೇಳ್ತಾನ, ಈ ಸೃಷ್ಟಿಯಲ್ಲಿ ಸಮಾನವಾಗಿ ಯಾರಿಗೆ ಕೊಟ್ಟಿಲ್ಲ ಭಗವಂತ. ಈ ಮಾಯಾ ಜಗತ್ತು ಬಿಟ್ಟು ಬಿಟ್ಟಾನ. ಯಾರು ಮಾಯೆಯನ್ನ ದಾಟುತ್ತಾರೋ ಅವರಿಗೆ ಶಿವಜ್ಞಾನ ಬರ್ಲಿಕ್ಕೆ ಸಾಧ್ಯ. ಯಾರು ಈ ಮಾಯದಲ್ಲಿ ಸಿಕ್ಕೋತಾರೋ ಅವರು ದುಃಖದಲ್ಲೇ ಅನುಭವಿಸ್ಬೇಕು, ಅನಿವಾರ್ಯ. ಯಾವ ಈ ಜಗತ್ತಿನ ನಿಯಮ ಏನಪ್ಪ ಅಂದ್ರೆ, ಯಾವ ವಸ್ತುವಿನಿಂದ ಯಾವ ವ್ಯಕ್ತಿಯಿಂದ ಸುಖವನ್ನು ಅನುಭವಿಸಿಯೋ, ಯಾವ ವಸ್ತು ನಂದು ಅಂತ ನೀನು ಭಾವಿಸಿಯೋ ಅದರಿಂದ ದುಃಖವನ್ನು ಅನುಭವಿಸಲೇಬೇಕು. ತಂದೆ ಸತ್ತು ಕೂಡಲೇ ದುಃಖ ಆಗತ್ತೆ,
ಜಗತ್ತೇ ಬಹಳ ತಂದೆ ಸತ್ತಾರ. ಯಾಕೆ ದುಃಖ ಆಗಿಲ್ಲ ಅಂತಂದ್ರೆ ನನ್ನ ತಂದೆ ಅನ್ನೋ ಭಾವ ಇದೆಯಲ್ಲ ಅದಕ್ಕೆ ದುಃಖ ಆಗತ್ತ. ನಾವು ಮಕ್ಕಳು ಬಹಳ ಜನ ಸಾಯ್ತಾರ, ಎಲ್ರಿಗೂ ದುಃಖ ಆಗಲ್ಲ, ತಂದೆಗೆ ಮಾತ್ರ ದುಃಖ ಆಗುತ್ತೆ. ಯಾಕಂದ್ರೆ ನನ್ನ ಮಗ ಸತ್ತ ಅನ್ನೋ ಭಾವ ಇದೆಯಲ್ಲ ಅದಕ್ಕೆ ದುಃಖ ಆಗುತ್ತೆ. ಅದಕ್ಕೆ ಜಗತ್ತಿನಲ್ಲಿ ಸುಖ ದುಃಖಗಳ ಸಮ್ಮಿಶ್ರಣ ಯಾಕಿದಾವ ಅಂತಂದ್ರೆ ಮನುಷ್ಯನಿಗೆ ಜ್ಞಾನದ ಕೊರತೆ ಇರೋದ್ರಿಂದ, ಶಿವಜ್ಞಾನದ ಕೊರತೆ ಇರೋದ್ರಿಂದ. ಅದಕ್ಕೆ ಹೇಳಿದ್ದೆ, ಶಿವಜ್ಞಾನ ಅರಿಯದಿದ್ದೊಡೆ ಆ ಕಾಯ ಕೋಗಿಲಿಂದ ಕರಕಷ್ಟ ಕಾಣ ರಾಮನಾಥ ಅಂತಂದ್ರೆ ಅರ್ಥ ಮನುಷ್ಯನಿಗೆ ಏನಿರ್ಬೇಕಪ್ಪ ಅಂದ್ರೆ ಇದೆಲ್ಲ ಇದ್ದಾಗ್ಯೂ ಕೂಡ ಈ ಸೃಷ್ಟಿಯ ರಹಸ್ಯ ತಿಳ್ಕೊಬೇಕಂತ ಹೇಳಿ ಆ ಮುನಿಗಳಿಗೆ ಕೇಳಿದಾಗ ಅವರು ಮೋಕ್ಷಾಂಬಿಕೆಗೆ ಬೋಧನೆ ಮಾಡ್ತಾ ಇದ್ದಾರೆ. ಮೋಕ್ಷಾಂಬಿಕೆ ಯೋಗಾಸಕ್ತಳಾಗಿ ಈ ಪರಮಾತ್ಮನ ಜ್ಞಾನವನ್ನ, ಶಿವಜ್ಞಾನವನ್ನ, ಜೀವಾತ್ಮದ ಜ್ಞಾನವನ್ನ ಅರಿತುಕೊಂಡು ಅದರೊಂದಿಗೆ ಕೇಳತಕ್ಕಂಥ ಭಕ್ತಾದಿಗಳು ತಿಳಿಯಬೇಕಂದ್ರೆ ಸವಿವರವಾಗಿ ಕವಿಯು ಕೂಡ ಸ್ಪಷ್ಟಪಡಿಸಿದ್ದಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀಗ ವಿಶೇಷವಾಗಿ ನಮ್ಮ ತಬಲಾಜಿಯವರು ಇವತ್ತು ಒಂದು ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಆ ಗೀತೆಯನ್ನು ಕೇಳಿದ ನಂತರ ಪುರಾಣಕ್ಕೆ ಮಂಗಲವನ್ನು ಆಡೋಣ. ಸಾಂಬದೇವ ಪಾರ್ವತೀಶ್ವರ ಕೊಡು ಕೊಡು
ಸಾಂಬ ಜಯ ನಮ ಪಾರ್ವತೀಶ್ವರ ಮಹಾದೇವ. ಸುಂದರವಾಗಿ ಗಾಯನ ಮಾಡಿರ್ತಕ್ಕಂಥ ಜೋರಾಗಿ ಚಪ್ಪಾಳೆ ಈಗ ಮುಂದಿನ ಕಾರ್ಯಕ್ರಮವನ್ನು ವಿರೂಪಾಕ್ಷಪ್ಪ ಗೌಡರು ನಡೆಸಬೇಕು ತಿಳ್ಕೊಳ್ತೇವೆ. ಸೊ ಇನ್ನು ಮುಂದಿನ ಕಾರ್ಯಕ್ರಮವನ್ನ ವಿರೂಪಾಕ್ಷ ನಡೆಸಿಕೊಡ್ತಾ ಇದ್ದಾರೆ, ಇನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಭಕ್ತಾದಿಗಳು ಈ ಒಂದು ಪುಣ್ಯ ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ಬಹಳ ಸಂತೋಷ. ಇನ್ನು ಬಹಳ ದಿನ ಇರುವುದಿಲ್ಲ, ಹಾಗಾಗಿ ನಿಮ್ಮ ಜೊತೆಗೆ ಬರುವಾಗ ಮತ್ತೆ ಕರ್ಕೊಂಬರ್ರಿ. ಅದ್ರ ಜೊತೆಗೆ ತನು ಮನ ಕಾಂಚನ ಕಾರ್ಯಸಿದ್ಧಿ. ಕಾಂಚನ ಇಲ್ಲಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. 30 ವರ್ಷಗಳ ಕಾಲ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಆ ಕಮಿಟಿ ಗೊತ್ತಾಗ ಕಷ್ಟ ಏನಿರುತ್ತೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಇಂತಹ ಪುಣ್ಯ ಕಾರ್ಯಕ್ಕೆ ತಮ್ಮ ಕೈ ಜೋಡಿಸ್ಬೇಕು. ಎಷ್ಟೇ ತಮ್ಮ ಶಕ್ತಿಯಾನುಸಾರವಾಗಿ ಕೇಳ್ತಾರೆ ನಾನು ಬರೆದು ಬಿಟ್ಟಿದೆ, ಹಂಗಾಗಬಾರದು. ನಮ್ಮ ಶಕ್ತಿಯಾನುಸಾರವಾಗಿ ತಮ್ಮ ಮನದ ಸೇವೆಯನ್ನು ಸಲ್ಲಿಸಿ ಪ್ರಸಾದವನ್ನು ತಮ್ಮನ್ನು ಸ್ವೀಕರಿಸಿದೆ. ಇದು ಪರೋಪಕಾರ, ಲೋಕ ಕಲ್ಯಾಣ ಅಂತ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಇದರಿಂದ ಯಾರಿಗೇನು ಲಾಭ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಕಮಿಟಿಯವರು ಬಹಳ ವ್ಯವಸ್ಥಾಬದ್ಧವಾಗಿ ಮಾಡಿದ್ದಾರೆ. ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆಯನ್ನು ಕೂಡ ಇದೆ. ಇಂತಹ ಪುಣ್ಯ ಕಾಲದಲ್ಲಿ ನಾವು ಧನ ಧಾನ್ಯವನ್ನ ಸಮರ್ಪಣೆ ಮಾಡಿದ್ದೆ ಆದರೆ ಆ ಭಗವಂತ ಬಹಳಷ್ಟು ನಮಗೆಲ್ಲ ಮುದಿಮಲ್ಲೇಶ್ವರ ಆಯುರಾರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡ್ತಿರ್ತಕ್ಕಂಥ ಮಾತನ್ನ ಹೇಳ್ತಾ ಇದೀಗ ಇದೀಗ ಗವರ್ನರ್ ಒಂದು ವಚನ. ಎಡೆಯುವ ಎಣು ಬಾರೆ ತಾತಯ್ಯಗೆ, ಎಡೆಯುವ ಎಣು ಬಾರೆ ಲಿಂಗಯ್ಯಗೆ, ಎಡೆಯುವ ಎಣು ಬಾರೆ ಲಿಂಗಯ್ಯಗೆ, ಎಡೆಯುವ ಎಣು ಬಾರೆ ಮಡಿ ಉಡಿಯಿಂದಲೇ, ಎಡೆಯುವ ಎಣು ಬಾರೆ ಮಡಿ ಉಡಿಯಿಂದಲೇ, ಕೊಡವಿ ಗೋಡೆಯ ನಮ್ಮ ಗಾದಿಲಿಂಗೇಶಗೆ, ಕೊಡವಿ ಗೋಡೆಯ ನಮ್ಮ ಗಾದಿಲಿಂಗೇಶಗೆ, ಭಕ್ತರ ಪೊರೆಯುವ ಮುಕ್ತಿದಾತನಿಗೆ, ಭಕ್ತರ ಪೊರೆಯುವ ಮುಕ್ತಿದಾತನಿಗೆ, ಎಡೆಯುವ ಎಣು ಬಾರೆ ತಾತಯ್ಯಗೆ. ಹಾಲ್ಮತದಲ್ಲಿ ಜನಸಿ ಗುಳ್ಳೆ ಗ್ರಾಮಕ್ಕೆ ಬಂದು, ಹಾಲ್ಮತದಲ್ಲಿ ಜನಸಿ ಗುಳ್ಳೆ ಗ್ರಾಮಕ್ಕೆ ಬಂದು, ಸಿದ್ದೇಶನ ಶಿಷ್ಯನಾಗಿ ಲೀಲೆ ತರುತ್ತ ನಿಂತ, ಬೇಡಿದ ಭಕ್ತರಿಗೆ ದಾರಿ ತೋರುತ್ತ ಬಂದ, ಬೇಡಿದ ಭಕ್ತರಿಗೆ ದಾರಿ ತೋರುತ್ತ ಬಂದ, ಗುಳ್ಳೆ ಗ್ರಾಮವನ್ನು ಕ್ಷೇತ್ರವಾಗಿರಿಸಿದ ಶರಣು ಯತೀಶಗೆ ಗಾದಿಲಿಂಗೇಶಗೆ, ಎಡೆಯುವ ಎಣು ಬಾರೆ ತಾತಯ್ಯಗೆ, ಎಡೆಯುವ ಎಣು ಬಾರೆ ಲಿಂಗಯ್ಯಗೆ. ಸರ್ವರು ಕೂಡಿ ಜಯ ಜಯ ಪಾಡಿ, ಸರ್ವರು ಕೂಡಿ ಜಯ ಜಯ ಪಾಡಿ, ನುಡಿಸಿನ ಗಾರಿ ಜಯ ಜಯ ಭೇರಿ, ನುಡಿಸಿನ ಗಾರಿ ಜಯ ಜಯ ಭೇರಿ, ಜಯ ಜಯ ಜಯ
ಮಂಗಲ ಜಯ ಶುಭ ಮಂಗಲ ಶರಣು ಯತೀಶಗೆ ಗಾದಿಲಿಂಗೇಶಗೆ ಎಡೆಯುವಯ್ಯನು ಬಾರೆ ತಾತಯ್ಯಗೆ ಎಡೆಯುವಯ್ಯನು ಬಾರೆ ಲಿಂಗಯ್ಯಗೆ ಎಡೆಯುವಯ್ಯನು ಬಾರೆ. ಶಿವಸಾಂಬದೇ ನಮ ಪಾರ್ವತೀಶ್ವರ ನಮಃ ದೇವ. ಜೋರಾದ ಚಪ್ಪಾಳೆ ಇಂದಿಗೆ ಮೋಕ್ಷಾಧಿಕ ಪುರಾಣ 5ನೇ ದಿನದ ಪುರಾಣ. 5 ದಿನ ಪುರಾಣ ಕೇಳ್ತಾ ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಬರ್ತಾ ಇದ್ರು. ಆಗ ಒಂದಿನ ಏನು ನಾಳೆ ಉಂಡಿವೆ ಐತೆ ಹೋಳಿಗೆ ಮಾಡೋದೈತೆ ಅಂತಂತ ಹೇಳಿ ಒಬ್ಬ ಹೆಣ್ಮಕ್ಳು ಹೋಗಿ ಒಬ್ಬ ಭಕ್ತಿ ನೀವು ಇವತ್ತು ದಿನ ಹೋಗ್ತಿದ್ದೀನಿ ನೀನು ನಾಯಕ ಹೋಗಿ ಬಾ ಅಂತ ಕೇಳಿದ್ರು. ಇಲ್ಲ ಅಲ್ಲಿ ಹೋದ್ರಿಗೆ ನಾನು ನಿದ್ದೆ ಬಂದ್ಬಿಡ್ತದೆ, ಇಲ್ಲ ನೀನೇ ಹೋಗೋ ಅಂತ ಕೇಳಿದ. ಇಲ್ಲ ಹಂಗಾರೆ ಇಲ್ಲ ಹೋಳಿಗೆ ಮಾಡೋದೈತಿ ನೀನು ಹೋಗಿ ಬಂದ್ಬಿಡಂತಂದ್ರೆ ಅದೇ ನನಗೆ ಅಲ್ಲಿ ಹೋದ್ರೆ ನಿದ್ದೆ ಬರ್ತದೆ, ನನಗೇನನ್ನ ಹಿಂಬ ಪಟ್ರು ಹೋಗ್ತೀನಿ ಅಂತಂದು ಕಂಡೆ. ಹಾಗೇನು ಮಾಡಿದ ನಾಯಕನ್ ಮಾಡಿದ್ರು ಮನ್ಯಾಗ ನೆನ್ಗೈಟೆ ಗಾಯ ಇದ್ವು ಅವ್ರನ್ನ ಹೊಡೆದು ಅದು ಉಪ್ಪು ಖಾರ ಹಚ್ಚಿ ಒಂದು ಬಣ್ಣದಾಗ ಹಾಕ್ಬಿಟ್ರು. ಬಂದ ಒಂದ್ ಕಡೆ ಬಾಯಿ ಕೂತ್ಕೊಂಡ ಗಮ್ಮಕ ಪುರಾಣ ಸ್ಟಾರ್ಟ್ ಆಯ್ತು. ಜಯಾದೇ ನಮೋ ಪಾರ್ವತೀಶ್ವರ ನಮಃ. ಪುರಾಣ ಪ್ರವಚನ ಪ್ರಾರಂಭ ಆಯ್ತು. ಆಚರಣೆ ಮಾಡಿದ ಈ ಕಡೆ ಪ್ರವಚನ ತಾತವ್ರು ಬೇಗ ಹೇಳ್ತಿದಾರ, ಅದೇ ಕನ್ನಡಕ್ಕೆ ರೆಡ್ಗಾಲ್ತ ಇತ್ತು. ಈ ತರ ಮಾಡಿದ್ರೆ ನನಗೆ ನಿದ್ದೆ ಬರ್ತದೆ ಅಂತೇಳಿ ಬಾರಿ ಬಂದು ಕಮ್ಮ ಕುತ್ಕೊಂಡಿದ್ದಲ್ಲ, ಒಂದೊಂದು ಕಾಳು ಅಂತ ಕುತ್ಕೊಂಡ. ಈ ಅಣ್ಣ ಕುತ್ಕೊಂಡ ಎದುರಿಗೆ ಒಂದೊಂದು ಕಾಳು ಕುತ್ಕೊಂಡಿರುತ್ತೆ. ಅದನ್ನ ಮಾಡಿದ್ರು ಅದು ಕೇಳ್ತಿರ್ಬೇಕು, ಜಾಸ್ತಿ ಎಷ್ಟಬೋದಿರ್ಬೇಕು. ಈಗ ಒಯ್ಯುವಾಗ ಸ್ವಲ್ಪ ಹಿಂದೆ ಹೋಗ್ಬಿಡ್ತಾರೆ. ತಪ್ಪಿದೆ ಅಂತ ತಪ್ಪಿದೆ ಮತ್ತೆ ಮಾಡಿದ್ರೆ ಶಾಸ್ತ್ರಿಗಳಿಗೆ ಪಠ್ಯ ಬೇಕಿದ್ದಂಗ ಆಯ್ತು. ಅದೆಲ್ಲ ಬೇಷ ಆಗ್ತದಲ್ಲ ತಪ್ಪಿದ್ದು ಅಂತಂದ. ಅವ್ರೇನ್ ಮಾಡಿದ ಶಾಸ್ತ್ರಿಗಳು ದಿನ 8 ಮುಗಿಸಿದ್ರು ಪುರಾಣ. ಅವತ್ತು 8 ಗಂಟೆಗೆ ಮುಗಿಸ್ಬಿಟ್ರು. ಮಂಗಳ ಆಯ್ತು. ಮುಗಿದೋಗ್ಬಿಟ್ರು. ಅವಾಗ ನಮ್ಮ ಇಲ್ಲಿ ಕಾರ್ಯಕರ್ತರು ತಮ್ಮ ಅಲ್ಲಿ ಒಬ್ಬ ಮದುವೆ ಕುಂತಿದ್ದಲ್ಲ, ಅದು ಯಾರು ಅಂತ ಕೇಳ ಯಾರಲ್ಲ ಕಮ್ಮನಹಳ್ಳಿ ನಗರಹಳ್ಳಿ ಭಕ್ತರು ಅಂತಂದ್ರೆ ಅವ್ರಿಗೆ ಮಾಡಿದ್ರು. ಊಟ ಕೂಡ ಮಾಡಲ್ಲ, ಅದ್ರ ಊಟ ಮಾಡಿ ಸೀದಾ ಅವ್ರ ಮನೆಗೆ ಹೋಗಿ ಕೇಳ್ದ. ಅದು ಸಣ್ಣ ಬಿಡಿಸಿಲಿ ಮನ್ಯಾಗ ಕೂತ್ಕೊಂಡಿದ್ದೆ ಇದ್ದ ಮನೆ ಅಂತ ಕೇಳ್ತಾ ಹೋದ. ಏನಮ್ಮ ಯಜಮಾನ್ರಿದ್ದಾರೆ ಅಂತ ಕೇಳ. ಆಗ ಇದು ಮಧ್ಯಾಹ್ನ ಅಂತ ಏನು ಕಾಕಾರ ಹೋಗ್ಬಿಟ್ರಲ್ಲ ಮನೆಗೆ, ಏನ್ ಮಾಡಿ ಬಂತು ಹೆಂಗೈತೆ ದಿನ ಓದಿಲ್ಲ ಪುರಾಣದ, ಏನ್ ಮಾಡಿ ಬಂದ್ಬಿಟ್ಟು ಹೆಂಗೈತೆ ಅಂತಂದ್ರೆ ಅದೇ ಬಾತ ಅಂತ ಒಳಗೆ ಕರ್ಕೊಂಡು ಏನು ಅಂತಂದ್ರೆ ಏನ್ ಆಗ ಮನೆಗೆ ಹೋಗ್ಬಿಟ್ರೆ ನಾನು ಮನ್ಸ್ಮೇಲೆ ಏನಂತ ಕೇಳಿದ್ರೆ ತಾತರ್ ಬಂದಾರ ಏನಪ್ಪ ಅಂದ್ರೆ ಏನು ಪುರಾಣದಾಗ ಹೇಳಿದಲ್ಲ ತಪ್ಪಿದೆ ಅಂದ್ರಲ್ಲ, ನಾನೆಲ್ಲ ಪುರಾಣ ಸರಿಯಾಗಿ ಹೇಳ್ಕೊಂತ ಬಂದಿನಲ್ಲ, ಏನ್ ತಪ್ಪಿದ್ದೇವ ಅಂತ. ಅದ ಏನಿಲ್ಲ ನೆರಳಿನ ಬಾಯಿಗೆ ಗೊತ್ತಾಗ್ತಿದ್ಯಲ್ಲ, ಅದು ಹಿಂದಕ್ಕೆ ಹೋಗಿ ಅದೇ ತಪ್ಪಿದ್ದೇವ ಅಂತಂದ್ರೆ. ಆಗ ನೋಡು, ಒಂದು ದಿವಸ ಪುರಾಣ ಕೇಳಕ್ ಬಂದ್ರೆ ಈ ಶಾಸ್ತ್ರಿಗಳೇ ಮನೆಗೆ ಹೋಗಿ ಕ್ಷಮೆ ಕೇಳ್ಬೇಕಾದ್ರೆ ನಾವು ಈ ಸಲ 13 ದಿನಗಳ ಮಾಡ್ತೀವಿ ಅಂತಾರ ಪುರಾಣವನ್ನ ಕೇಳಕ್ ಬಂದ್ರೆ ಆ ಮಲ್ಲೇಶ್ವರನೇ ನಿಮ್ಮ ಮನೆಯಲ್ಲಿ ಬರುತ್ತೆ, ನಿಮ್ಮ ಮನೆಗೆ ಬರೋದ್ರಲ್ಲಿ ಯಾವ ಸಂದೇಹ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅದೇ ರೀತಿ ಈ ದಿನದ ಪೂಜಾರಿ ಪ್ರಸಾದ ಸೇವೆಯನ್ನ KKR ಗ್ರಾಮದ ಸೋಮಶೇಖರ್ ಗೌಡರು ಅವರು ವಹಿಸಿಕೊಂಡಿದ್ದಾರೆ. ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಅದೇ ರೀತಿ ನಾಯಕರಿಂದ ಪೂಜಾ ಪ್ರಸಾದ ಸೇವೆಯನ್ನ ಶಿವರಾಮದೇವಿಯರು ಈಶ್ವರರ ಮಹಾದೇವ. ಅದೇ ರೀತಿ ನಾಯಕರಿಂದ ಪೂಜಾ ಪ್ರಸಾದ ಸೇವೆಯನ್ನ ಜಾಲಮಿಂಚಿ ಗ್ರಾಮದ ಮಹೇಶ್ ಅವರು ವಹಿಸಿಕೊಂಡಿದ್ದಾರೆ. ಅವರು ಒಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು.
ಮಹಾಮಂಗಲ ಕಾರ್ಯಕ್ರಮಕ್ಕಾಗಿ ದಾಸೋಹಕ್ಕಾಗಿ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳಿವರ ಬದುಕೋಡು ಗುಜ್ಜಿಲಿ ಹನುಮಂತಪ್ಪ 201 ರೂಪಾಯಿ, ಡಿಎನ್ಹಳ್ಳಿ ಎಂ ಸಿದ್ದರಾಮನಗೌಡ 301 ರೂಪಾಯಿ, ಡಿಎನ್ಹಳ್ಳಿ ತಿಪ್ಪನಗೌಡ ತಿಪ್ಪೇರುದ್ರಗೌಡ 101 ರೂಪಾಯಿ, ಡಿಎನ್ಹಳ್ಳಿ ಐನಗೌಡ ಅಯ್ಯಪ್ಪ 201 ರೂಪಾಯಿ, ಡಿಎನ್ಹಳ್ಳಿ ಗಡೇಕಲ್ ಮುದಿಮಲ್ಲಪ್ಪ 501 ರೂಪಾಯಿ, ಡಿಎನ್ಹಳ್ಳಿ ಪಾರ್ವತಮ್ಮ 201 ರೂಪಾಯಿ, ಮೋಕ ವೀರಾಪುರ ಶೇಕ್ಷಾವಲಿ 105 ರೂಪಾಯಿ, ಜಾಲಿಯಾಳ ಗುರುನಾಥ್ ರೆಡ್ಡಿ 151 ರೂಪಾಯಿ, ಡಿಎನ್ಹಳ್ಳಿ ದೊಡ್ಡಬಸವನಗೌಡ 201 ರೂಪಾಯಿ, ಡಿಎನ್ಹಳ್ಳಿ ರಂಗನಗೌಡ 301 ರೂಪಾಯಿ, ಮಲ್ಕಾಪುರ ರಂಗನಗೌಡ 301 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿ ಡಿಎನ್ಹಳ್ಳಿ ಈರಣ್ಣವರು 101 ರೂಪಾಯಿ ಕೊಟ್ಟಿರ್ತಾರೆ. ಡಿಎನ್ಹಳ್ಳಿ ಮಲ್ಲಿಕಾರ್ಜುನ ಅವರು ಸಹ 101 ರೂಪಾಯಿ ಕೊಟ್ಟಿರ್ತಾರೆ. ಈ ದಿನದ ಪೂಜಾ ಪ್ರಸಾದ ಸೇವೆ ವಹಿಸಿಕೊಂಡಿರುವ ಭಕ್ತಾದಿಗಳಿಗೂ, ನಾಳಿನ ದಿನದ ಪೂಜಾ ಪ್ರಸಾದ ಸೇವೆ ವಹಿಸಿಕೊಂಡಿರುವ ಭಕ್ತಾದಿಗಳಿಗೂ ಈ ಶ್ರೀ ಮುತ್ತುಮಲ್ಲಿಕಾರ್ಜುನರು ಮೋಕ್ಷಾಂಬಿಕೆಯು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲು ತಿಳಿಸುತ್ತಾ, ಅದೇ ರೀತಿ ಈ ದಿನದ ಪೂಜಾ ಪ್ರಸಾದ ಸೇವೆ ವಹಿಸಿಕೊಂಡಿರತಕ್ಕಂಥ ಸೋಮಶೇಖರ ರೆಡ್ಡಿ ಅವರು ಶಾಸ್ತ್ರಿಗಳಿಗೆ 301 ರೂಪಾಯಿ, ಗವಾಯಿಗಳಿಗೆ 201 ರೂಪಾಯಿ, ಸವಾರಿಗಳಿಗೆ 201 ರೂಪಾಯಿ ಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ನಿರ್ಮಾಷಗಳು ಮೈಕ್ ಬೇಕಾಗಿಲ್ಲ, ಯಾಕಂದ್ರೆ ಮೈಕ್ ಬಹಳ ಜೋರದ ಧ್ವನಿ ಕಲಾವಿದರಿಗೆ ನಮ್ಮ ಮಕ್ಕಳಿಗೆ ತಿಳಿದಷ್ಟು ಉತ್ತಮರಿಗೆ ಗೌರವ ಧನ ನೀಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹಾಗೂ ದಾಸೋಹ ನೀಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆ ಮುನಿಮಲ್ಲೇಶ್ವರ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಿರ್ತಕ್ಕ ಇದೀಗ ಮಹಾಮಂಗಲ ಕಾರ್ಯ. ಎತ್ತುವೆನಾರತಿಯ ಸದ್ಗುರುವಿಗೊಂದೆತ್ತುವೆನಾರತಿಯ ತತ್ವಮಸಿಗಳೆಂಬ ತವಕದಲ್ಲಿ ತಿಳಿದೊಂದೆತ್ತುವೆನಾರತಿಯ ನತಿ ಮೂಲಾಂಬರವ ಒಲಿದೋ ಭಕ್ತಿ ತಳಿಗೆಯಲ್ಲಿ 10 ಬೀದಿಗಳಲ್ಲಿ ಹರಿದಾಡುವ ವಾಯು ಮುತ್ತಿನ ರತಿ ಮಾಡಿ ಎತ್ತುವೆನಾರತಿಯ ಸದ್ಗುರುವಿಗೊಂದೆತ್ತುವೆನಾರತಿಯ ತತ್ವಮಸಿಗಳೆಂಬ ತವಕದಿ ತಿಳಿದನು ಎತ್ತುವೆನಾರತಿಯ ಕಾಮಕ್ರೋಧಗಳೆಂಬ ಕಲ್ಮಶ ಹರಿದು ಭಕ್ತಿಯ ಮಾಡಿ ತಾಮಸ ಗುಣಗಳು ತರೆದು ನಿರ್ಮಾಲದೆ ತೈಲವ ನೀಡಿದೆನು ನಾಸಿಕಾಗ್ರದಲ್ಲಿ ಒಳೆಯುವ ಜ್ಯೋತಿ ಪ್ರಕಾಶವನ್ನು ಸಾಸಿರ ದಳದ ಕಮಲದ ವಾಸಾಮೆ ಸಂಗೆ ಒಣಗಿವನಾರತಿಯ ಎತ್ತುವೆನಾರತಿಯ ಸದ್ಗುರುವಿಗೊಂದೆತ್ತುವೆನಾರತಿಯ ತತ್ವಮಸಿಗಳೆಂಬ ತವಕದಿ ತಿಳಿದೊಂದೆತ್ತುವೆನಾರತಿಯ ಕೆಚರಿ ಭೂಚರಿಯ ಸಹಚರಿ ಷಣ್ಮುಖ ಶಾಂಭವಿಯ ಆಚರದನುಭವ ಮಂಟಪದೊಳಿರುವ ಗೋಚರಿಗೆ ಬೆಳಗಿದನ ಎತ್ತುವೆನಾರತಿಯ ಯೇಸು ಜನ್ಮದ ಪುಣ್ಯ ಒದಗಿತು ಈಶನ ದಯದಿಂದ ಸಾಸಿರ ನಾಮದೊಡೆಯ ಕೂಡಲ ಸುರೇಶಗೆ ಬೆಳಗಿದೆನ ಸಾಸಿರ ನಾಮದೊಡೆಯ ಕೂಡಲ ಸುರೇಶನಿಗೆ ಬೆಳಗುವೆನಾರತಿಯ ಎತ್ತುವೆನಾರತಿಯ ಸದ್ಗುರುವಿಗೊಂದೆತ್ತುವೆನಾರತಿಯ ತತ್ವಮಸಿಗಳೆಂಬ ತವಕದಿ ತಿಳಿದೊಂದೆತ್ತುವೆನಾರತಿಯ ಹರಹ ಓಂ ವಿಶ್ವ
दया संप्रदानो राम सर्वसदेव मंगलम सांपदे नमः पार्वती नर महादेव श्री मुझ मल्लिकार्जुन महात्मने जय श्री मोक्षाम्बिका ताई गे जय श्री जय मल्लिकार्जुन महात्मने जय श्री शांभवी महाताई गे जय शिवशांबदे नमः पार्वती शिव नर महादेव